ಇದೊಂದು ಭಾರಿ ಯಜ್ಞ. ಇಲ್ಲಿ ಪೂಜ್ಯ ಯಾದವರ ಅರಸ, ಅರಸನ ಹೊಗಳು ಭಟ್ಟ ನದಿಯ ಮಗ, ಸದಸ್ಯರು ಮುದಿಗೂಬೆಗಳಂತಿರುವ ನಾರದಾದಿಗಳು. ಗಿಡಗಳೇ ಬೆಳೆಯದ ಮರುಭೂಮಿಯಲ್ಲಿ ಮುಳ್ಳು ಬಿಡುವ ಕಗ್ಗಲಿಯ ಗಿಡವೇ ರಾಜವೃಕ್ಷವಂತೆ. ಮುದಿಗೂಗೆಗಳು, ಕೋಗಿಲೆಗಳು, ಮುದಿನರಿಗಳು ಅಲ್ಲಿಯ ಸಭಾಸದರು. ಹುದಿದ ಮರುಭೂಮಿಯಲಿ ಮಾನ್ಯನು ಖದಿರನಲ್ಲಿಗೆ, ಹುದಿದ ಮರುಭೂಮಿಯಲಿ ಮಾನ್ಯನು ಖದಿರನಲ್ಲಿಗೆ, ಗೂಗೆ ಕೋಗಿಲೆ ಮುದಿನರಿಗಳಲ್ಲಿಗೆ ಸಭಾಸದರು ಎಂದನಾ ಚೈದ್ಯ. ನೀನು ಏಯ್ ಗಂಗಾನಂದನ, ನೀನು ಧರ್ಮಜ್ಞ ಅಲ್ಲ? ಅಂದು ನಿನ್ನ ತಮ್ಮಂದಿರಾದ ಚಿತ್ರವೀರ್ಯ ವಿಚಿತ್ರವೀರ್ಯರಿಗೆ ಮದುವೆ ಮಾಡಿಸುವುದಕ್ಕೋಸ್ಕರ ಹುಡುಗಿಯರನ್ನ ಗೆದ್ದುಕೊಂಡು ಬರಲು ಕಾಶಿರಾಜನ ಮಕ್ಕಳ ಸ್ವಯಂವರ ಮಂಟಪಕ್ಕೆ ನುಗ್ಗಿದೆ. ಆಗ ನೀನಲ ಧರ್ಮಜ್ಞನು ಅಂದಾಮಾನಿನಿಯರ ವಿವಾಹದಲ್ಲಿ ನೀನೇನ ಮಾಡಿದೆ, ಬೇಸರಿಸಿ ಬಳಲಿಸಿದೆ ಬಾಲಕಿಯ. ಅಂಬೆ, ಅಂಬಿಕೆ, ಅಂಬಾಲಿಕೆಯರಿಗೆ ಸ್ವಯಂವರ ಏರ್ಪಾಟಾಗಿತ್ತು. ಪಾಪ ಆ ಹುಡುಗಿಯರ ಮನಸ್ಸು ಯಾರ ಮೇಲಿತ್ತೋ ಹಿಂದು ಮುಂದು ವಿಚಾರಿಸದೆ ಗೆದ್ದು ತಂದು ಅವರಲ್ಲಿ ಒಬ್ಬಳಾದ ಅಂಬೆಯನ್ನು ಅದು ಎಷ್ಟು ಗೋಳಾಡಿಸಿದೆ ನೀನು. ನಮಗೆ ಯಾರಿಗೂ ಗೊತ್ತಿಲ್ಲ ಎಂದುಕೊಂಡಿದ್ದೀಯೇನೋ? ಏನು ಹೇಳಲು, ಹೇಗೆ ಬಣ್ಣಿಸಲೋ ನಿನ್ನ ಕಥೆಯನ್ನ? ಸಮುದ್ರ ತೀರದಲ್ಲಿದ್ದ ಹಂಸ ಪಕ್ಷಿಯ ಕತೆ ನೆನಪಿಗೆ ಬರುತ್ತದೆ ನನಗೆ. ಏನ ಹೇಳುವೆನು, ಒಂದು ಹಂಸನು ಮಾನಸದ ತೀರದಲ್ಲಿ ಪಕ್ಷಿ ವಿಧಾನದಲ್ಲಿ ಧರ್ಮಜ್ಞನಾಯಿತು. ಒಂದು ಹಂಸನು ಮಾನಸದ ತೀರದಲ್ಲಿ ಪಕ್ಷಿ ವಿಧಾನದಲ್ಲಿ ಧರ್ಮಜ್ಞನಾಯಿತು. ಆ ಹಂಸ ನೀನೆಂದ. ಹಿಂದೆ, ಬಹಳ ವರ್ಷಗಳ ಹಿಂದೆ, ತುಂಬ ವಯಸ್ಸಾಗಿದ್ದ ಮುದಿ ಹಂಸ ಪಕ್ಷಿಯೊಂದು ಸಮುದ್ರ ತೀರದಲ್ಲಿ ವಾಸ ಮಾಡುತ್ತಿತ್ತು. ಇತರೆ ಪಕ್ಷಿಗಳಿಗೆಲ್ಲ ಧರ್ಮೋಪದೇಶ ಮಾಡುತ್ತಿತ್ತು. ನಡವಳಿಕೆಯಲ್ಲಿ ಮಾತ್ರ ನೇರ ವಿರುದ್ಧ. ಇತರ ಪಕ್ಷಿಗಳನ್ನು ಕಂಡಾಗೆಲ್ಲ ಸತ್ಯವಂತರಾಗಿರಿ, ಧರ್ಮದಿಂದ ನಡೆದುಕೊಳ್ಳಿ ಅಂತ ಉಪದೇಶ ಮಾಡುತ್ತಿತ್ತು. ಪಕ್ಷಿಗಳಿಗೆಲ್ಲ ಆ ಹಂಸದ ಮೇಲೆ ಅಪಾರ ಗೌರವ. ಆಹಾ, ಎಂಥ ಉಪದೇಶ ಮಾಡುತ್ತದೆ ಅಂತ. ಒಂದು ಸಲ ಆ ಪಕ್ಷಿಗಳೆಲ್ಲ ಆ ಹಂಸದ ಬಳಿಗೆ ಹೋಗಿ, ಎಲೈ ಹಂಸ ಶ್ರೇಷ್ಠ, ನಮ್ಮ ಪಕ್ಷಿ ಜಾತಿಯ ಧರ್ಮವನ್ನೆಲ್ಲ ಸಂಗ್ರಹಿಸಿ ನಾವು ನಮ್ಮ ಉದ್ಧಾರಕ್ಕೆ ಅನುಸರಿಸಬೇಕಾದ ಶ್ರೇಷ್ಠ ಧರ್ಮ, ಉತ್ತಮ ಕರ್ತವ್ಯ ಯಾವುದು? ನಮ್ಮ ಯಾವ ತರಹದ ಕರ್ತವ್ಯ ಪಾಲನೆ, ಧರ್ಮನಿಷ್ಠೆಯಿಂದ ನಮಗೆ ಇಹ ಪರದಲ್ಲಿ ಸದ್ಗತಿ, ಇಷ್ಟನ್ನು ಮಾತ್ರ ಸಂಕ್ಷೇಪವಾಗಿ ಹೇಳುವೆಯಾ ಎಂದು ಬೇಡಿಕೊಂಡವು. ಅದಕ್ಕೆ ಆ ವೃದ್ಧ ಹಂಸವು, ಪಕ್ಷಿಗಳೇ, ಧರ್ಮದ ಸಾರ ಇಷ್ಟೇ, ಇತರ ಪ್ರಾಣಿಗಳಿಗೆ ಹಿಂಸೆ ಮಾಡಕೂಡದು, ಪ್ರಾಣಿ ಹಿಂಸೆ ಅಧರ್ಮ ಅಂದಿತು. ಪಕ್ಷಿಗಳಿಗೆ ಪರಮ ಸಂತೋಷವಾಯಿತು. ಪುನಃ ಅವು ಕೈ ಮುಗಿಯುತ್ತಾ ವಿನಯದಿಂದ, ನೀ ಹೇಳಿದಂತೆ ಧರ್ಮದಲ್ಲೇ ರತರಾಗಿದ್ದರೆ ನಮಗೆ ಸಿಗುವ ಫಲ ಯಾವುದು? ದಯಮಾಡಿ ತಿಳಿಸು ಅಂತ ಕೇಳಿದವು. ಅದಕ್ಕೆ ಆ ವೃದ್ಧ ಹಂಸ, ನೀವು ಇನ್ನೂ ಬಾಲಕರು, ಧರ್ಮದ ಗತಿ ಗಹನ, ಧರ್ಮ ಸೂಕ್ಷ್ಮಗಳನ್ನು ತಿಳಿದುಕೊಳ್ಳುವ ವಯಸ್ಸು ಆಗಿಲ್ಲ ನಿಮಗೆ. ಇಷ್ಟು ಮಾತ್ರ ತಿಳಿದುಕೊಳ್ಳಿ, ಯಾರು ನಿಷ್ಕಲ್ಮಶರಾಗಿ ಪರಿಶುದ್ಧಾತ್ಮರಾಗಿ ಧರ್ಮವನ್ನ, ತಮ್ಮ ತಮ್ಮ ಪಾಲಿನ ಕರ್ತವ್ಯವನ್ನ ನಿಷ್ಠೆಯಿಂದ ಪಾಲಿಸುತ್ತಾರೋ ಅವರಿಗೆ ಸತ್ತ ಮೇಲೆ ಸ್ವರ್ಗ ಪ್ರಾಪ್ತಿ ಎಂದೇ ನಾನು ನನ್ನ ಸ್ವರ್ಗ ಫಲಾಪೇಕ್ಷೆಯಿಂದ ಧರ್ಮ ಪರಿಪಾಲಿಸುತ್ತಾ ಬಂದಿದ್ದೇನೆ. ಇದುವೇ ಧರ್ಮದ ಲಕ್ಷಣ ಎಂದು ಹೇಳಿತು. ಪಕ್ಷಿಗಳಿಗೆಲ್ಲ ಆ ಹಂಸದ ಮಾತಿನಲ್ಲಿ ವಿಶ್ವಾಸವೇರ್ಪಟ್ಟು ಗೌರವ ಮೂಡಿತು. ಅಂದಿನಿಂದ ಆ ಪಕ್ಷಿಗಳು ಆ ಮುದಿಹಂಸಕ್ಕೆ ತಿಂಡಿ ತಿನಿಸು ತಂದುಕೊಡುತ್ತಿದ್ದವು. ಗುರುಭಾವನೆ ಮೂಡಿ ಗೌರವ ನಂಬಿಕೆ ಹೆಚ್ಚುತ್ತಾ ಹೋದಂತೆ ಸಮುದ್ರದ ಜಲದಲ್ಲಿ ವಿನೋದಕ್ಕೆ ಹೋಗಬೇಕು ಎಂದಾಗ ತಮ್ಮ ಮೊಟ್ಟೆಗಳನ್ನು ವೃದ್ಧ ಹಂಸದ ರಕ್ಷಣೆಯಲ್ಲಿ ಇಟ್ಟು ಹೋಗುತ್ತಿದ್ದವು. ಪಕ್ಷಿಗಳು ಖುಷಿಯಿಂದ ಕ್ರೀಡಿಸುತ್ತಿದ್ದ ಸಮಯ ನೋಡಿ ಪಾಪಿಷ್ಠ ಮುದಿಹಂಸವು ಮೊಟ್ಟೆಗಳನ್ನು ಒಂದೊಂದನ್ನಾಗಿ ಭಕ್ಷಿಸುತ್ತಿತ್ತು. ಹಿಂತಿರುಗಿ ಬಂದು ನೋಡಿದಾಗ ಆ ಬಡ ಪಕ್ಷಿಗಳಿಗೆ ಅದು ತಿಳಿಯುತ್ತಲೇ ಇರಲಿಲ್ಲ.
ಒಂದು ದಿನ ಒಂದು ಬುದ್ಧಿಶಾಲಿ ಪಕ್ಷಿ ವಿನೋದಕ್ಕೆ ಜಲಕ್ರೀಡೆಗೆ ಹೋಗುವುದಕ್ಕೆ ಮೊದಲು ತನ್ನದೇ ಆದ ರೀತಿಯಲ್ಲಿ ಲೆಕ್ಕ ಮಾಡಿ ಇಟ್ಟು ಹೋಗಿ ಮರಳು ಬಂದು ನೋಡಿದಾಗ ಮೊಟ್ಟೆಗಳು ಕಡಿಮೆ ಆದದ್ದನ್ನು ಗಮನಿಸಿತು. ದುಃಖಪಟ್ಟಿತು. ಮುದಿಹಂಸದ ವಂಚನೆ ಅದಕ್ಕೆ ತಿಳಿದು ಹೋಯಿತು. ಇತರ ಪಕ್ಷಿಗಳಿಗೂ ಮುದಿಹಂಸದ ಮೋಸವನ್ನು ತಿಳಿಸಿ ತನ್ನ ದುಃಖವನ್ನು ತೋಡಿಕೊಂಡಿತು. ಒಂದೆರಡು ದಿನಗಳ ನಂತರ ಇತರೆ ಪಕ್ಷಿಗಳು ಹಾಗೆಯೇ ಮಾಡಿ ಮುದಿಹಂಸ ಮಾಡುತ್ತಿದ್ದ ಮೋಸವನ್ನು ಕಣ್ಣಾರೆ ಕಂಡು ತಿಳಿದುಕೊಂಡವು. ಮರುಕ್ಷಣವೇ ಎಲ್ಲ ಪಕ್ಷಿಗಳು ಸೇರಿಕೊಂಡು ಆ ಮುದಿಹಂಸವನ್ನು ಕೊಂದು ಹಾಕಿದವು. ಭೀಷ್ಮ, ನೀನು ಆ ವೃದ್ಧ ಹಂಸದಂತೆ ಕಣೋ. ನುಡಿಗಳಲ್ಲಿ ಸದ್ಧರ್ಮ ಸಂಗತಿ ನಡವಳಿಯಲಿ ಅನ್ಯಾಯವೆಂದೇ ಕೆಡಹಿದವು ಹಂಸೆಯನು ನಾನಾ ವಿಹಗ ಸಂದೋಹ. ನಿನ್ನ ಮಾತು ಸವಿ ಅಷ್ಟೇ, ನಿನ್ನ ನಡತೆ ಹೇಯ, ನಿಂದನೀಯ. ನಿನಗೂ ಆ ಹಂಸಕ್ಕೆ ಆದ ಗತಿಯೇ ಆಗಬೇಕು. ನುಡಿಬುದಲ್ಲದೆ ಮೇನ್ ನಯದಲ್ಲಿ ನಡೆದುದಿಲ್ಲೆಲೆ ಭೀಷ್ಮ. ನುಡಿಬುದಲ್ಲದೆ ಮೇನು ನಯದಲ್ಲಿ ನಡೆದುದಿಲ್ಲೆಲೆ ಭೀಷ್ಮ. ನಿನ್ನನು ಕಡಿದು ಭೂತಕ್ಕೆ ಬಡಿಸಿದರೆ ಕೃತಕೃತ್ಯನಹೆನೆಂದ. ನಿನ್ನನ್ನ ಕಡಿದು ಭೂತಗಣಕ್ಕೆ ಬಲಿ ಕೊಟ್ಟರೆ ಕೃತಕೃತ್ಯನಾಗುತ್ತೇನೆ, ನಾನು ಕೃತಕೃತ್ಯನಾಗುತ್ತೇನೆ. ಮನೆಗೆ ಒಂದು ಮುದಿ ಎಂಬಂತೆ ಕಳೆದ ಕಾಲದ ವೃದ್ಧ ಮೇಲಗ್ಗಳದ ನಿಯಮಂ ವ್ರತ ಶ್ರುತಿ ಸ್ಮೃತಿಗಳಲ್ಲಿ ಪರಿಣತನೆಂಬೆ. ಕುರುಕುಲದ ಅರಮನೆಯಲ್ಲಿ ಕುಕ್ಕರಿಸಿರುವ ಮುದಿಗೂಡು ನೋಡುವುದಕ್ಕೆ ಭಾರಿ ವ್ರತ ನಿಯಮ ಜಪ ತಪ ವೇದ ಪಾರಂಗತ ಶಾಸ್ತ್ರಾರ್ಥಗಳಲ್ಲಿ ಪಂಡಿತ ಎಂದು ಸೋಗು ಹಾಕುತ್ತಿದ್ದೀಯ. ಕಡೆಯಲ್ಲಿ ಏನಪ್ಪಾ ಅಂದರೆ ಈ ದನ ಕಾಯುವವನ ಮಗನನ್ನ ದೊಡ್ಡದು ಮಾಡಿದೆ. ಆರ್ಯಾವರ್ತದ ರಾಜಾಧಿರಾಜರನ್ನ ಅವಮಾನದ ಮಡುವಿನಲ್ಲಿ ಅದ್ದಿದೆ. ಕಡೆಯಲ್ಲಿ ಗೋಪನಂದನನ ಬೆಳವಿಗೆಯ ಮಾಡಿದೆ. ಮಹಿಮಂಡಲದ ರಾಯರನು ಅಕಟ ಲಜ್ಜಾಕುಲರ ಮಾಡಿದೆ. ಹೋಗೋ ಭಂಡ ಭಂಡ, ಲಜ್ಜೆಗೆಟ್ಟವನೇ. ಪರಗುಣ ಸ್ಥಿತಿ ಪರನಿಂದೆ ಎರಡು ಹಿರಿಯರು ಮಾಡತಕ್ಕದ್ದಲ್ಲ ಅಲ್ಲವೇನೋ ಭೀಷ್ಮ, ಅಲ್ಲವೇನೋ? ನೀ ಮಾಡಿದ್ದೇನು ಈಗ? ಆ ಗೊಲ್ಲನನ್ನ ಸ್ತುತಿಸಿದೆ, ನನ್ನನ್ನು ತೆಗಳಿದೆ, ಮಾಡಬಾರದ್ದನ್ನ ಮಾಡಿದೆ, ಆಡಿದೆ ಅಲ್ಲ. ಹೊಗಳುವುದಕ್ಕೆ ಸ್ತುತಿಸುವುದಕ್ಕೆ ನಿನ್ನ ನಾಲಿಗೆಗೆ ಚಪಲ. ಹೌದು, ಹಾಗೂ ನಿನಗೆ ಹೊಗಳಲೇಬೇಕು ಎಂಬ ಚಪಲ ಇರುವಾಗ ಈ ಸಭೆಯಲ್ಲಿ ಎಷ್ಟೋ ಮಂದಿ ಇದ್ದಾರೆ. ಪರಗುಣ ಸ್ತುತಿ ನಿಂದೆಗಳು ಹಿರಿಯರಿಗೆ ಸಾಮ್ಯವೇ. ಪರಗುಣ ಸ್ತುತಿ ನಿಂದೆಗಳು ಹಿರಿಯರಿಗೆ ಸಾಮ್ಯವೇ. ನಿನ್ನ ಜಿಹ್ವೆಗೆ ವರಗುಣಸ್ತವದಿಂದ ಮೇನ್ ಕಂಡು ತಿಹರವಹರೇ. ನೋಡು, ಹೊಗಳಲೇಬೇಕು ಎಂದಿದ್ದರೆ ಆಂಗೀರಸರಿದ್ದಾರೆ, ಕಣ್ವರು ಇದ್ದಾರೆ, ಜೈಮಿನಿ ಯಾಜ್ಞವಲ್ಕ್ಯರಿದ್ದಾರೆ. ಹಿರಿಯರಿದೆಲ ಕಣ್ವ ಪೌಲ ಆಂಗಿರಸ ಜೈಮಿನಿ ಯಾಜ್ಞವಲ್ಕ್ಯರು ವರಸುಪೈಕವದೊಳಧಿಕರಿದೆಲ ಭೀಷ್ಮ ಕೇಳೆಂದ. ಕೇಳೋ ಭೀಷ್ಮ, ಹೋಗಲಿ, ನನ್ನನ್ನ ಹೊಗಳಲು ಇಷ್ಟವಿಲ್ಲ. ಪಾಂಡವರಿಲ್ಲವೇನು? ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವಾದಿಗಳು ಇಲ್ಲವೇ? ಅವರೇನು ಸಾಮಾನ್ಯರೇ? ಅಂಗದೇಶದ ಅಧಿಪತಿ ವೀರ ಕರ್ಣ ಇಲ್ಲವೇ? ಯಾಕೋ ದುರ್ಯೋಧನನಿಗೆ ಏನೋ ಕಡಿಮೆ? ಜರಾಸಂಧನ ಮಗ ಸಹದೇವ, ಭಗದತ್ತ, ಕಾಂಭೋಜ, ದಂತವಕ್ರ, ಒಬ್ಬರೇ ಇಬ್ಬರೇ, ಎಷ್ಟು ಜನ ಬೇಕು ನಿನಗೆ? ಒಬ್ಬೊಬ್ಬನನ್ನು ಮನಸಾರೆ ಹೊಗಳು ಭೀಷ್ಮ. ಹೊಗಳಿ ಹೊಗಳಿ ನಾಲಿಗೆಯ ಚಪಲವನ್ನು ತೀರಿಸಿಕೊಳ್ಳೋ. ಘನನಲ ಭಗದತ್ತ ಕಾಂಭೋಜನು ಪದಸ್ಥನಲ
ವಿರಾಟನ ತನುಜನು ಈ ಪಾಂಚಾಲ ಕೇಕಯರು ಈ ಮಹೀಭುಜರು ವಿನುತರಲ್ಲ ದಂತವಕ್ರನು ನಿನಗೆ ಕಿರುಕುಳನೇ ಜರಾಸಂಧನ ಸುತನ ನೀನೇಕೆ ಬಣ್ಣಿಸಿ ಭೀಷ್ಮ ಹೇಳೆಂದ ಭೀಷ್ಮ ಹೊಗಳು ಭಟ್ಟನಾಗಿರುವುದಕ್ಕೆ ಅರ್ಹ, ಬೇರೇನಕ್ಕೂ ಅಲ್ಲ ಅಂತ ತಾನೇ ತೀರ್ಮಾನಿಸಿಬಿಟ್ಟ ಶಿಶುಪಾಲ. ಬಂದಿದ್ದ ತೀರ ಸಾಮಾನ್ಯ ರಾಜರುಗಳಿಗೆ ಇರುವ ಯೋಗ್ಯತೆಯೂ ಕೃಷ್ಣನಿಗೆ ಇಲ್ಲ ಅಂತ ಎಣಿಸಿದ. ರಾಜರು, ಸಾಮಂತ ರಾಜರು, ಋಷಿಮುನಿಗಳು, ಜನನಾಯಕರು ಇವರನ್ನೆಲ್ಲ ಹೆಸರು ಹಿಡಿದು ಹೇಳಿ ಇವರೆಲ್ಲ ತನ್ನ ಕಡೆಗೆ ಕೈ ಎತ್ತುತ್ತಾರೆ, ಸಮಯ ಬಂದರೆ ತನ್ನ ಕೆಟ್ಟ ಕಾರ್ಯದಲ್ಲಿ ಇವರು ಸೇರಿಕೊಂಡಾರು ಎಂದೇ ಪ್ರತ್ಯೇಕವಾಗಿ ಇವರನ್ನು ಒಂದು ಕಡೆ ಸೇರಿಸಲು ಏರ್ಪಾಟು ಮಾಡಿದ. ಯೋಜಿತ ವಿಧ್ವಂಸಕ ಕಾರ್ಯದ ಬಗೆಗೆ ಹಿರಿಯರೊಂದಿಗೆ ಮಾತನಾಡಿದ. ಕೃಷ್ಣ ಭ್ರಮೆ ಹಿಡಿದಿದೆ ನಿನಗೆ, ತಕ್ಕ ಶಾಸ್ತಿಯನ್ನು ಮಾಡುತ್ತೇನೆ ನಿನಗೆ ಎಂದು ಅಬ್ಬರ ಹಾಕಿದ. ಸಹಿಸುವಷ್ಟು ಸಹಿಸಿದ ಭೀಷ್ಮ. ಇವನನ್ನು ಹೀಗೇ ಮಾತಾಡಲು ಬಿಟ್ಟರೆ ಹಲವು ರಾಜರನ್ನ ಕೆರಳಿಸುತ್ತಾನೆ, ನಿಲ್ಲಿಸಬೇಕು ಇದನ್ನ ಎಂದು ಯೋಚಿಸಿ ಶಿಶುಪಾಲನ ಕಡೆ ನೋಡಿ, ಏಯ್ ಕುಮತಿ ಕೇಳು. ಕುಮತಿ ಕೇಳ್, ಬೊಬ್ಬುಲಿಯ ಬನದಲ್ಲಿ ರಮಿಸುವುದೇ ಕಳಹಂಸ, ಮಾಯಾಭ್ರಮಿತರಲಿ ಯಾಚಿಸುವನೆ ವರಯೋಗಿ ನಿಜ ಬದವ. ಬೊಬ್ಬಲಿ ಮುಳ್ಳು ಇರುವ ವನದಲ್ಲಿ ಹಂಸವು ವಿಹರಿಸುತ್ತದೆಯೇನೋ? ಜಿತೇಂದ್ರಿಯನಾದ ಯೋಗಿಯೊಬ್ಬನು ಸಂಸಾರ ಸುಖದ ಭ್ರಮೆಯಲ್ಲಿ ಈಸುತ್ತಿರುವವರಲ್ಲಿ ಯಾಚನೆಯನ್ನು ಮಾಡುತ್ತಾನೇನೆಯೋ? ತಮ್ಮಲ್ಲಿ ಬಲ ಇದೆ ಎಂದು ಒಣಜೆಂಬ ಹೊಡೆಯುವ ಈ ಜುಜುಬಿ ರಾಜರನ್ನ ಈ ಗಂಗಾನಂದನ ಲೆಕ್ಕಿಸುತ್ತಾನೇನೋ? ಸಮರ ಪಟು ಭಟ ದರ್ಪ ಪಿತ್ತ ಭ್ರಮ ವಿಸಂಸ್ಥೂಳ ಚಪಲ ಚಿತ್ತ ಸ್ಥಿಮಿತ ಭೂಪರ ಬಗೆವನೇ ತಾನು. ಸಮರ ಪಟು ಭಟ ದರ್ಪ ಪಿತ್ತ ಭ್ರಮ ವಿಸಂಸ್ಥೂಲ ಚಪಲ ಚಿತ್ತ ಸ್ಥಿಮಿತ ಭೂಪರ ಬಗೆವನೇ ತಾನು ಎಂದನಾ ಭೀಷ್ಮ. ಭೀಷ್ಮನ ಈ ಮಾತು ರಾಜರನ್ನ ಕೆರಳಿಸಿತು. ಕೋಪಗೊಂಡರು ಅವರು. ದುರ್ಮಾರ್ಗಗಳ ಮೂಲಕ ಅಧಿಕಾರ ಗಳಿಸಿದ್ದ ಕೆಲವು ರಾಜರಂತೂ ಇದು ತಮಗೆ ಒಳ್ಳೆಯ ಅವಕಾಶ ಅಂತ ಕೆರಳಿದವರ ಕಡೆ ಸೇರಿ ಕತ್ತಿ ಮಸೆಯತೊಡಗಿದರು. ಹೀನ ಜನ ತಮ್ಮಿಂದ ಏನೂ ಕೈಲಾಗದೆ ಇದ್ದಾಗ ತಮ್ಮ ಹೀನಬುದ್ಧಿಯೇ ಇರುವ ಇತರರು ಯಾರಾದರೂ ಮುಂದೆ ಬಂದರೆ ಅವರ ಹಿಂದೆ ಬಾಲಬಡುಕರಂತೆ ಹಿಂಬಾಲಿಸುತ್ತಾರೆ. ಅಂಥವರೆಲ್ಲ ಈ ರೇಗಿದ ರಾಜರ ಕಡೆ ಸೇರಿದರು. ಶಿಶುಪಾಲ ಮತ್ತೆ ರೇಗುತ್ತಾನೆ, ಹುಚ್ಚನಂತೆ ಕೂಗುತ್ತಾನೆ, ಭೀಷ್ಮ ಗಳಹಬೇಡ, ನಿನಗೆ ಯಾವ ವಿಧದ ಧರ್ಮವೂ ಇಲ್ಲ, ನಿನ್ನ ಬ್ರಹ್ಮಚರ್ಯವೂ ವ್ಯರ್ಥ, ನಹಿ ಧರ್ಮೋಸ್ಥಿತೇ ಭೀಷ್ಮ ಬ್ರಹ್ಮಚರ್ಯಮಿದಂ ವೃಥ ಎಂದು ಹೀಗಳೆಯುತ್ತಾನೆ. ದುರ್ಯೋಧನಾದಿಗಳು ಅಲ್ಲಿಯೇ ಇದ್ದರು. ಶಿಶುಪಾಲನನ್ನ ಖಂಡಿಸುವ ಒಂದು ಮಾತು ಕೂಡ ಆಡಲಿಲ್ಲ ಎಂಬುದನ್ನು ಗಮನಿಸಬೇಕು ಇಲ್ಲಿ. ಮಾತ್ರವಲ್ಲ, ಭೀಷ್ಮ ನೀನು ಹೆಣ್ಣಿನಂತೆ ಹೆದರುತ್ತಿದ್ದೀಯಾ, ಹೇಡಿ ನೀನು, ಮುದಿಯ ನೀನು, ನಿನ್ನ ಆಸೆಗಳನ್ನು ನೀನು ಈಡೇರಿಸಿಕೊಳ್ಳುತ್ತಿದ್ದೀಯಾ. ಸ್ತ್ರೀ ಸಧರ್ಮಾಚ ವೃದ್ಧಶ್ಚ ಸರ್ವಾರ್ಥಾನಾಂ ಪ್ರದರ್ಶಕ ಅನ್ನುತ್ತಾನೆ. ಖತಿಯ ಹಿಡಿದುದು ಸಕಲ ರಾಜ ಪ್ರತತಿಗಳು, ದುರ್ಮಾರ್ಗಮಾನಂ ವ್ಯಥಿಕರದೊಳು ಉಬ್ಬೆದ್ದರನಿ ಬರು ಜಲಧಿ ಘೋಷದಲ್ಲಿ. ಕ್ರತುವ ಜಲದಲ್ಲಿ ಕದಡು, ಕ್ರತುವ ಜಲದಲ್ಲಿ ಕದಡು ಗಂಗಾಸುದನ ಹೊಯ್ ಕಟವಾಯ ಕೊಯ್ ನಿಶ್ಚಿತ ಘಟಾಗ್ನಿಯಲಿವನ ಸುಡಿ ಎಂದುದು ನೃಪಂರಾತ. ಭೀಷ್ಮನು ನಿರೀಕ್ಷಿಸಿದಂತೆಯೇ ಅನೇಕ ರಾಜರು ಸೇರಿ ರೊಚ್ಚಿಗೆದ್ದು, ಯಜ್ಞಕುಂಡಕ್ಕೆ ನೀರು ಸುರಿಯಿರಿ, ಈ ಗಂಗೆಯ ಮಗನನ್ನು ಹೊಡೆಯಿರಿ, ಅವನ ಬಾಯ ತುದಿಗಳನ್ನು ಕತ್ತಿಯಿಂದ ಕೊಯ್ಯಿರಿ, ಈ ಕೊಡದಲ್ಲಿನ ಘಟಾಗ್ನಿಯಲ್ಲೇ ಇವನನ್ನು ಸುಡಿರಿ ಸುಡಿರಿ ಎಂದು ಕೂಗಿದರು. ಸದ್ದು ಎಂದೊಮ್ಮೆ ಭೀಷ್ಮ ಗರ್ಜಿಸಿದ. ಎಲ್ಲರೂ ಸ್ತಬ್ಧರಾದರು. ಕೇಸರಿಯಂತೆ ಒಮ್ಮೆ ಎಲ್ಲರನ್ನೂ ನೋಡಿದ. ಬರಿಯ ಮಾತು ಆಡಿ ಅದನ್ನ ಕಾರ್ಯಗತಗೊಳಿಸದೇ ಇದ್ದರೆ ನಾಯಿ ಬಗುಳಿದ ಹಾಗಾಗುತ್ತದೆ ಎಂಬುದು ನಿಮಗೆಲ್ಲ ನೆನಪಿರಲಿ. ತೋರಿಸಿರೋ ನಿಮ್ಮ ಪೌರುಷವನ್ನ.
ಬರಿಯ ಮಾತನೆ ಮೆರೆದು ಕಾರ್ಯದ ಕೊರತೆಯಾದರೆ ನಾಯಿಗಳೊರಲಿದ ತೆರನಹುದಲೇ ತೋರಿರೈ ನಿಮ್ಮ ಪೌರುಷವಾ. ನನ್ನನ್ನ ಇರಿದು ಕೊಲ್ಲದಿದ್ದರೆ, ಇರಿದು ನೀವು ಕೊಲ್ಲಲಾರದಿದ್ದರೆ, ಈ ಘಟಾಗ್ನಿಯಲ್ಲಿ ನನ್ನನ್ನು ಸುಡದೇ ಇದ್ದರೆ, ನೆರೆ ಘಟಾಗ್ನಿಯೊಳುರುಗದಿದ್ದರೆ, ನಿಮ್ಮ ಬಾಯಿಗೆ ನನ್ನ ಕಾಲಿನ ಕೆರವನ್ನು ತುರುಕುತ್ತೇನೆ, ನೆನಪಿರಲಿ. ಕೆರಹು ನಿಮ್ಮಯ ಬಾಯಲಿ ಎಂದನು ಭೂಪರಿಗೆ ಭೀಷ್ಮ. ಅಂತ ಗುಡುಗಿದ ಭೀಷ್ಮ. ಇರಿದು ನೀವು ಕೊಲ್ಲಲಾರದಿದ್ದರೆ, ನೆರೆ ಘಟಾಗ್ನಿಯೊಳುರುಗದಿದ್ದರೆ, ಕೆರಗು ನಿಮ್ಮಯ ಬಾಯಲಿ ಎಂದನು ಭೂಪರಿಗೆ ಭೀಷ್ಮ. ನರಿಗಳ ಸಮೂಹದ ಮುಂದೆ ಸಿಂಹಕ್ಕೆ ಗೌರವ ಸಲ್ಲಿಸುವಂತೆ ಕೃಷ್ಣನ ಪಾದ ಕಮಲಗಳಿಗೆ ಪೂಜೆ ಸಲ್ಲಿಸಿದೆವು. ಅರ್ಘ್ಯ ಪೂಜೆಗೆ ಅರ್ಹ ಕೃಷ್ಣ. ನೆರೆದ ನರಿಗಳ ಮಧ್ಯದಲ್ಲಿ ಕೇಸರಿಯ ಮನ್ನಿಸುವಂತೆ, ನೆರೆದ ನರಿಗಳ ಮಧ್ಯದಲ್ಲಿ ಕೇಸರಿಯ ಮನ್ನಿಸುವಂತೆ, ಕೃಷ್ಣನ ಚರಣವನ್ನು ಪೂಜಿಸಿದೆವು ಅರ್ಘ್ಯಾರುಹನು ಮುರವೈರಿ. ಜಳ್ಳುಗಳು ನೀವೆಲ್ಲ, ಜುಜುಬಿಗಳು. ಕೃಷ್ಣನ ಸಮಕ್ಕೆ ನಿಲ್ಲುವವರೇ ನೀವು? ಒಪ್ಪಿಗೆಯೇ, ಸಮ್ಮತವೇ, ಮನಸ್ಸಿದೆಯೇ ಕುಕ್ಕರ್ ಬಡಿಯಿರಿ, ಇಲ್ಲವೇ ಕಾಲ್ ತೆಗೆಯಿರಿ ಇಲ್ಲಿಂದ. ಜರಡುಗಳು ನೀವು ಈ ಜನಾರ್ದನ ನೊರೆಗೆ ಬಗರೆ, ಪ್ರೀತಿಯೇ ನೀ ಪರಿವಿಷಾದವೇ ಹೋಗಿ, ಪ್ರೀತಿಯೇ ನೀ ಪರಿವಿಷಾದವೇ ಹೋಗಿ ಎಂದನು ಭೂಪರಿಗೆ ಭೀಷ್ಮ. ನನ್ನ ಮುಂದೆ ಅಣಕವಾಡಬೇಕು ಎಂಬ ಇಷ್ಟವಾದರೆ ಮಾಡಿ ತೋರಿಸಿ. ಈ ವೃಥಾ ಬಡಾಯಿ ಕೊಚ್ಚುವುದು ಯಾಕೆ? ಈ ಮುರಾರಿಯನ್ನ ಕೆಣಕುವುದಕ್ಕೆ ಆದರೆ ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ವೃಥಾ ಬಾಯಿಗೆ ಬಂದಂತೆ ಅನ್ನುವುದು, ಗೊಣಗುವುದು ಯಾಕೆ? ಕೈಗುಣ ತೋರಿಸಿರೋ ಕೈಗುಣವನ್ನ. ಅಣಕಿಸುವರೆನ್ನೊಡನೆ ಹಿರಿಯುಬ್ಬನವ ತೆಗೆಯಿರಿ, ಈ ಮುರಾರಿಯ ಕೆಣಕಲಾಪರೆ ಕರೆದು ನೋಡಿ ವೃಥಾಭಿಮಾನದಲ್ಲಿ, ಹಣುಕಿ ಬಾಯಿ ಬಡಿದೆ ನಹುದು ಕೈಗುಣವ ತೋರಿದೆ. ಸಾವಿರ ನೀರು ಹಾವುಗಳು ಮುತ್ತಿಕೊಂಡ ಮಾತ್ರಕ್ಕೆ ಗರುಡ ಹೆದರಿಕೊಳ್ಳುತ್ತಾನೇನೋ? ಸಾವಿರೊಳ್ಳೆಗೆ ಮಣಿಬನೆ ಬಿಹಗೇಂದ್ರನು ಎಂದನು ಭೂಪರಿಗೆ ಭೀಷ್ಮ. ಶಿಶುಪಾಲನಿಗೆ ರೇಗಿತು. ಮೈ ಪರಚಿಕೊಳ್ಳುತ್ತಾ ಹಲ್ಲು ಕಡಿಯುತ್ತಾ, ಶಿವ, ಈ ಮುದಿಗೂಬೆ ಸೂರ್ಯನನ್ನ ಮೆಚ್ಚುವುದಿಲ್ಲ. ತಾನು ಸೂರ್ಯ, ಭೀಷ್ಮ ಮುದಿಗೂಬೆಯಂತೆ. ಎಲ್ಲವೋ ಭೀಷ್ಮ! ಶಿವ ಶಿವ ಮುದುಗೂಗೆ ಮೆಚ್ಚದು ರವಿಯನು, ಎಲವೋ ಭೀಷ್ಮ ನಿಲು, ಮಾಧವನ ಮರ್ದಿಸಿ ನಿನಗೆ ಜೋಡಿಸುವೆನು ಮಹಾನಳನ. ಭೀಷ್ಮ ತಡಿ, ಮೊದಲು ಈ ಮಾಧವನನ್ನ, ಕೃಷ್ಣನನ್ನ ಕೊಂದು ನಿನ್ನನ್ನ ಈ ಘಟಾಗ್ನಿಯಲ್ಲಿ ಸುಡುತ್ತೇನೆ. ಏಯ್ ಕೃಷ್ಣ! ಯುವತಿಯರು ಹಾರುವರು ಹುಲು ಪಾಂಡವರು ಪತಿಕರಿಸಿದರೆ, ನೀನಿಂದೆ ಮಗೆ ಮಾನ್ಯನೆ ಕೃಷ್ಣ, ಸಿಂಹಾಸನವ ನಿಲಿ ಎಂದ. ಯುವತಿಯರು ಕೆಲವರು, ಬ್ರಾಹ್ಮಣರು ಕೆಲವರು ನಿನ್ನನ್ನ ಪ್ರೀತಿಸುತ್ತಾರೆ, ಗೌರವಿಸುತ್ತಾರೆ ಎಂದ ಮಾತ್ರಕ್ಕೆ ನಮಗೆ ನೀ ಮಾನ್ಯನೇನೋ? ಇಳಿಯೋ, ಸಿಂಹಾಸನದಿಂದ ಇಳಿದು ಬಾರೋ ಅಂತ ಅರಚಿದ ಶಿಶುಪಾಲ. ಮೊದಲು ನಿನ್ನನ್ನ ನನ್ನ ಬಾಣಗಳ ಮೊನೆಯಿಂದ ಅರ್ಚಿಸಿ, ಅನಂತರ ಭೀಷ್ಮನನ್ನ ಘಟಾಗ್ನಿಯಲ್ಲಿ ಹಾಕಿ ಸುಟ್ಟು ಬೂದಿ ಮಾಡುತ್ತೇನೆ. ಅನಂತರ
ನಿನಗೆ ಮೊದಲೊಳು ನಿಶಿತ ವಿಶಿಖದ ಮೊನೆಯೊಳರ್ಚಿಸಿ ಬಳಿಕ ಭೀಷ್ಮನ ಘನ ಘಟಾನಲ ಕುಂಡದೊಳ್ ಸ್ವಾಹಾಸ್ವಧಾಹುತಿಯನನು ಕರಿಸಿ ಬಳಿಕ ಕುಂತಿಯ 5 ಮಕ್ಕಳನ್ನು ಕೊಂದು ಅವರ ರಕ್ತವನ್ನೇ ತುಪ್ಪವನ್ನ ಅಗ್ನಿಗೆ ಸುರಿಯುವಂತೆ ಈ ಅಧ್ವರದ ಅಗ್ನಿಕುಂಡಕ್ಕೆ ಸುರಿಯುತ್ತೇನೆ. ಆಗ ಅದು ರಾಜಸೂಯಾಧ್ವರ ಹೋಗಿ ರೋಷಾಧ್ವರವಾಗುತ್ತದೆ. ಕುಂತೀತನಯರೈವರ ರಕುತ ಘೃತದಲ್ಲಿ ವಿನುತ ರೋಷಾಧ್ವರವ ರಚಿಸುವೆನು ಎಂದನ ಚೈದ್ಯ ಎಂದೆಲ್ಲ ಗಳಹಿದ ಶಿಶುಪಾಲ ಬಿಲ್ಲನ್ನ ತರಿಸಿ ಸಭೆಯಿಂದ ಹೊರಹೊರಡುತ್ತಿದ್ದ ರಾಜರನ್ನ ಕೈಬೀಸಿ, ಬನ್ನಿ ಬನ್ನಿ, ಹೋಗಬೇಡಿ, ಬನ್ನಿ, ಇಂದು ಈಗ ಶಾಕಿನಿ ಡಾಕಿನಿಯರಿಗೆ ಈ ನನ್ನ ಶತ್ರುಗಳನ್ನ ಕೊಂದು ಅವರ ರಕ್ತವನ್ನು ಕುಡಿಸಿ ಭೂತ ಪ್ರೇತ ಪಿಶಾಚಿಗಳನ್ನ ಕುಣಿಸುತ್ತೇನೆ, ಬನ್ನಿ ಬನ್ನಿ, ಹೋಗಬೇಡಿ ಎಂದು ಚಾಪವತರಿಸಿ ಚಪ್ಪರದಿಂದ ಹೊರವಡುತ್ತ ಅವನಿ ಪಾಲಕ ವೃಂದವನು ಕೈವೀಸಿದನು. ಕರೆ ಗೋಕುಲೇಶ್ವರನ ಇಂದಲೇ ರಿಪುರುಧಿರಪಾನಾನಂದಕೃತ ಮದಶಾಕಿನಿ ಸ್ವಚ್ಛಂದ ಲೀಲಾ ನೃತ್ಯ ದರ್ಶನವು ಇಂದಲೇ ರಿಪುರುಧಿರಪಾನಾನಂದಕೃತ ಮದಶಾಕಿನಿ ಸ್ವಚ್ಛಂದ ಲೀಲಾ ನೃತ್ಯ ದರ್ಶನವು ಎಂದನ ಚೈದ್ಯ. ಸಭೆಯಲ್ಲಿ ಗೊಂದಲವಾಯಿತು. ಶಿಶುಪಾಲನ ಮಾತು ಕೇಳಿ ಭೀಷ್ಮನ ಮೇಲೆ ಅವನು ಮಾಡಿದ ಅವಮಾನದಿಂದಾಗಿ ಸಿಟ್ಟಾದ ಕೆಲವರು, ಶ್ರೀಕೃಷ್ಣನ ಮೇಲೆ ಅಸೂಯೆಗೊಂಡವರು ಕೆಲವರು ಶಿಶುಪಾಲನ ಕಡೆ ಸೇರಿದರು. ಕೃಷ್ಣನ ಮೇಲೆ ಮುತ್ತಿಗೆ ಹಾಕಲು ಹವಣಿಸಿದರು. ಆ ಗೊಲ್ಲನನ್ನ ಬರಹೇಳಿ, ಇಲ್ಲಿ ದೇವರಂತೆ ದೇವರು ಇವನು, ಓಹೋ ಗೋವಳನ ಬರಹೇಳು ಧರೆಯಲಿ ದೇವಗಡ, ಧರೆಯಲಿ ದೇವಗಡ ಬರಹೇಳು ತೋರಾ ಕಾವವರ ತಾ ಕೊಲುವೆನು ಎಂದು ಒದರಿದನು ಕಲಿಜೈದ್ಯ. ಬರಹೇಳಿ ಅವನನ್ನ, ಬರಲಿ ಇಲ್ಲಿಗೆ, ಅವನನ್ನ ಕಾಯ್ದುಕೊಳ್ಳುವವರು ಇದ್ದರೆ ಬರಲಿ ಮುಂದಕ್ಕೆ, ಯಮಸದನಕ್ಕೆ ಕಳುಹಿಸುತ್ತೇನೆ ಅಂತ ಅರಚಿದ ಶಿಶುಪಾಲ. ನೆರೆದಿದ್ದ ಸಭಿಕರು ಭೀತಿಗೊಂಡರು. ಯಾಗವನ್ನ ಸಾಂಗವಾಗಿ ನೆರವೇರಿಸಿದ ಋಷಿಗಳು, ಸಾತ್ವಿಕ ಶಿರೋಮಣಿಗಳಾದ ಮುನಿಗಳು, ಸ್ತ್ರೀಯರು ಎಲ್ಲರೂ ಅಯ್ಯಯ್ಯೋ ಏನಾಗುವುದೋ ಈಗ, ಏನಾಗುವುದೋ ಎಂದು ಕಳವಳದಿಂದ ಚಿಂತಿಸಿದರು. ಇದನ್ನ ಕಂಡ ಪೀತಾಂಬರಧಾರಿಯಾದ ನಗುಮುಖದ ಅನುಪಮ ತೇಜಸ್ವಿಯಾದ ಶ್ರೀಕೃಷ್ಣ ಎದ್ದು, ಅಂಜದಿರಿ ಅಂಜದಿರಿ ಮುನಿಗಳೇ, ಅಂಜದಿರಿ, ಮುನಿಗಳಂಜದಿರಿ ಅಂಜದಿರಿ, ಪರಿಜನಕ್ಕೆ ಗಜ ಬಜ ಬೇಡ, ಯಾದವ ಜನ ಪರುಬ್ಬಟೆ ನಿಲನಿ ಸೈರಿಸಿ ಪಾಂಡು ಸುಧರೆನುತ ಎಂದು ಅಭಯವನ್ನ ನೀಡಿ ಸಿಂಹಾಸನದಿಂದ ಇಳಿದು ರಣರಂಗವಾದಂತೆ ಕಂಡ ಯಾಗಶಾಲೆಯ ಹೊರಗೆ ಶಿಶುಪಾಲನೂ ಅವನ ಹಿಂಬಾಲಕರು ಇದ್ದ ಜಾಗಕ್ಕೆ ರಥದಲ್ಲಿ ಬಂದ. ಭೀಷ್ಮನೇ ರಥದ ಮೇಲಕ್ಕೆ ಏರಿಸಿದ. ಆ ಕೃಷ್ಣನನ್ನ ನಮ್ಮ ನಾರಣಪ್ಪ ಕಾಣುವ ಪರಿಯನ್ನ ನೋಡಿ. ಮೊನೆ ನಗೆಯ ಸಿರಿ ಮೊಗದ ನೆಗಹಿದ ಜನದ ಭಯ ಹಸ್ತಾಂಬುಜದ ಹರಿ, ಮೊನೆ ನಗೆಯ ಸಿರಿ ಮೊಗದ ನೆಗಹಿದ ಜನದ ಭಯ ಹಸ್ತಾಂಬುಜದ ಹರಿ, ವಿನುತ ಸಿಂಹಾಸನವನಿಳಿದು ಆಧುರಕ್ಕೆ ಹೊರವಂಟ. ಕೃಷ್ಣನ ಅದ್ಭುತ ತೇಜಸ್ಸನ್ನ ಕಂಡು ರಾಜರೆಲ್ಲರೂ ಮೈಮರೆತು ಬೆರಗಾದರು. ಅವನ ಮೇಲಿದ್ದ ಕೋಪ ದ್ವೇಷಗಳೆಲ್ಲ ಮರೆತು ಹೋದವು. ಕೃಷ್ಣನನ್ನ ಗೌರವದಿಂದ ಕಂಡರು. ನಿಮಗೆ ಒಂದೆರಡು ಸಂಗತಿಗಳನ್ನ ಮೊದಲು ಹೇಳಬಯಸುತ್ತೇನೆ. ಅಂದಿನಲ್ಲಿ ಶಿಶುಪಾಲಕನ ತಾಯಿ ಬಂದು
ಮಗನ ಪರಾಧ ಶತದಲ್ಲಿ ಕಂದಲಾಗದು ಚಿತ್ತವು ಎಂದಳು ನಮ್ಮನನುಸರಿಸಿ ಅಂದಿನಲಿ ಶಿಶುಬಾಲಕನ ತಾಯಿ ಬಂದು ಮಗನ ಪರಾಧ ಶತದಲ್ಲಿ ಕಂದಲಾಗದು ಚಿತ್ತವೆಂದಳು ನಮ್ಮನನುಸರಿಸಿ. ಈ ಶಿಶುಪಾಲ ಹುಟ್ಟಿ ಕೆಲ ದಿನಗಳಾದವು. ನಾ ಇನ್ನೂ ಹುಡುಗ, ಆದರೆ ನಿನ್ನೆ ನಡೆದ ಹಾಗೆ ನೆನಪಿದೆ. ಇವನು ನಮ್ಮ ಸೋದರತ್ತೆ ಶ್ರುತಶ್ರವೆಯ ಮಗ. ಅತ್ತೆ ಹಡೆದಿದ್ದಾಳೆ ಎಂದು ಮಗನನ್ನ ನೋಡಿ ಬರಲು ನನ್ನ ಗೆಳೆಯರೊಂದಿಗೆ ಅವನ ಮನೆಗೆ ಹೋದೆ. ಹುಟ್ಟುವಾಗ ಇವನಿಗೆ 3 ಕಣ್ಣು 4 ತೋಳುಗಳೂ ಇದ್ದವು. ಇವನ ತಾಯಿ ಆತಂಕಗೊಂಡಿದ್ದಳು. ಎತ್ತಿಕೋ ಕೃಷ್ಣ ಎಂದು ಹೇಳಿ ನನ್ನ ಕೈಗೆ ಕೊಟ್ಟಳು. ಎತ್ತಿಕೊಂಡೆ. ತತ್ಕ್ಷಣ ಇವನಲ್ಲಿ ಹೆಚ್ಚಾಗಿದ್ದ 1 ಕಣ್ಣು 2 ತೋಳುಗಳು ಕಳಚಿಬಿದ್ದವು. ಯಾರು ಎತ್ತಿಕೊಂಡಾಗ ಹೀಗಾಗುವುದೋ ಅವರಿಂದಲೇ ಇವನಿಗೆ ಮೃತ್ಯು ಎಂಬ ದೇವವಾಣಿಯೇ ಆಗಿತ್ತಂತೆ. ತನ್ನ ಮಗನಿಗೆ ತನ್ನ ಅಣ್ಣನ ಮಗನಿಂದಲೇ ಮೃತ್ಯು ಎಂದು ತಿಳಿದ ನನ್ನ ಅತ್ತೆ, ನಾ ಹುಡುಗ ಆಗಿದ್ದರೂ ನನ್ನ ಕಾಲಿಗೆ ಎರಗಿ ಕೈ ಮುಗಿಯುತ್ತಾ, ಇವನವ್ವೆ ಕಂಡು ಉಬ್ಬೇಗದಲ್ಲಿ ಕಮಲಾಕ್ಷನಂಘ್ರಿಯಲೆರಗಿ ಕೈ ಮುಗಿದು ಮೇಗರೆಯ ಮಾತಲ್ಲ ಮೇಗರೆಯ ಮಾತಲ್ಲ ಬಾಲಕನಾಗು ಹೋಗಿನ ಕೊರತೆ ನಿನ್ನನು ತಾಗುವುದು. ಈ ಬಾಲಕನ ಆಗು ಹೋಗಿನ ಕೊರತೆ ನಿನ್ನನು ತಾಗುವುದು. ನೀ ಸೈರಿಸು ಎಂದ ಭಯವನು ಬೇಡಿದಳು ಎಂದು ಅಭಯವನ್ನ ಬೇಡಿದಳು. ಅತ್ತೆಗೆ ನಾನು, ಸೈರಿಸುವೆನ ಅಪರಾಧ ಶತವ ಕುಮಾರಕನ ಅಪರಾಧ ಶತವ ಸೈರಿಸುವೆನು. ತಾ ಕೊಲ್ಲೆನು ಕೊಲ್ಲೆನು ತಾ ಕೊಲ್ಲೆನು. ನೂರು ಅಪರಾಧಗಳನ್ನ ಕ್ಷಮಿಸುತ್ತೇನೆ ಎಂದಿದ್ದೆ. ಈವರೆಗೆ ಇವನ ನಿಂದೆಯನ್ನ ಕೇಳುತ್ತಿದ್ದೆ. ಆದರೂ ಇಂದು ಕತಿಯಿಲ್ಲ ಮಗೆ, ಇಂದು ಕತಿಯಿಲ್ಲ ಮಗೆ, ಸೈರಿಸಬಂದುದಿಲ್ಲ ಮಗೆ ಎರಡು ತಪ್ಪಿನಳು ಎಂದು ಮುರಗರ ನಗುದ ನುಡಿದನು ನಾರದಾದ್ಯರಿಗೆ. ಮುರಗರ ನಗುದ ನುಡಿದನು ನಾರದಾದ್ಯರಿಗೆ. ನನಗೆ ಕೋಪ ಇಲ್ಲ ಇವನ ಮೇಲೆ. ಇಷ್ಟೆಲ್ಲ ನನ್ನನ್ನ ನಿಂದಿಸಿದರೂ ನನಗೆ ಇವನ ಮೇಲೆ ಖತಿ ಇಲ್ಲ. 2 ಅಪರಾಧಗಳನ್ನು ಮಾತ್ರ ಸಹಿಸಲಾಗುವುದಿಲ್ಲ ಎಂದು ನಗುತ್ತ ಹೇಳುತ್ತಾನಂತೆ. ಕೃಷ್ಣ ಬಲ ಸಾಮರ್ಥ್ಯಗಳಲ್ಲಿ ಅದ್ವಿತೀಯನೂ ಆದರ್ಶನೂ ಆಗಿದ್ದ ಹೇಗೋ ಹಾಗೆಯೇ ಕ್ಷಮೆಯಲ್ಲೂ ಆದರ್ಶನಾಗಿದ್ದ. ತುಸವೂ ಉದ್ವೇಗಗೊಳ್ಳದೆ ಇದ್ದರೆ ಮಾತ್ರ ಮನಸ್ಸು ಸಮಾಧಾನವಾಗುತ್ತದೆ. ಅಂಥ ಸಂದರ್ಭದಲ್ಲಿ ಮಾತ್ರವೇ ನಗುತ್ತ ಮಾತನಾಡುವುದಕ್ಕೆ ಸಾಧ್ಯ. ಅನೇಕರು ಇದ್ದರು ಅಲ್ಲಿ. ವೇದವ್ಯಾಸರಾದಿಯಾಗಿ ವಿಖ್ಯಾತ ಋಷಿಗಳು ಇದ್ದರು. ಅಷ್ಟು ಮಂದಿಯಲ್ಲಿ ನಾರದಾದ್ಯರಿಗೆ ಎಂದು ಏಕೆ ಹೇಳಿದ ಕೃಷ್ಣ? ಗೌತಮಾದ್ಯರಿಗೆ, ಅಂಗಿರಸಾದ್ಯರಿಗೆ, ದ್ರೋಣಾದ್ಯರಿಗೆ, ಧೌಮ್ಯಾದ್ಯರಿಗೆ, ಧರ್ಮಜಾದ್ಯರಿಗೆ ಎನ್ನಬಹುದಿತ್ತು. ಪ್ರಾಜ್ಞರ ಲಕ್ಷಣ, ಆದರ್ಶ ಪುರುಷರ ಲಕ್ಷಣ, ಅವರ ಉಚ್ಛ್ವಾಸ ನಿಶ್ವಾಸವೂ ಸಹ, ಅವರ ಪ್ರತಿಯೊಂದು ಮಾತು, ಕೃತಿಯೂ, ಸ್ನೇಹವೂ, ಸಂಗ್ರಾಮವೂ ಧರ್ಮಯುತವಾಗಿರುತ್ತದೆ, ಅರ್ಥವತ್ತಾಗಿರುತ್ತದೆ ಎಂಬುದಕ್ಕೆ ಇದು ಸಾಕ್ಷಿ. ಸಾಧಾರಣ ಸಂದರ್ಭದಲ್ಲಿ ಅಲ್ಲ ಇದು. ತಾನು ಲೋಕಪೂಜ್ಯ, ಸರ್ವಮಾನ್ಯ ಎಂದು ಸತ್ಕರಿಸಲ್ಪಟ್ಟಿರುವ ಸಂದರ್ಭ, ತನ್ನ ಜೀವನದ ಧ್ಯೇಯವಾದ ಧರ್ಮರಾಜ್ಯ ಸ್ಥಾಪನೆಗೆ ನಾಂದಿ ಆಗಿರುವ ಸಂದರ್ಭ. ತನಗೆ ಬಂದಿರುವ ಗೌರವವು ಆರ್ಯಾವರ್ತದಲ್ಲಿ ಅತ್ಯಂತ ಮಹತ್ವಪೂರ್ಣದ್ದು. ತನ್ನ ಚಾರಿತ್ರದ ಮಹಾಸೌಧವು ಇಂದಿನ ರಾಜಸೂಯದ ಅಸ್ಥಿಭಾರ ಶಿಲೆಯ ಮೇಲೆ ನಿಲ್ಲುತ್ತದೆ. ಅಖಂಡ ಭಾರತದ ರಾಜಾಧಿರಾಜರು ಹೀಗೆ ಒಂದೆಡೆ ಸೇರಿರುವುದು ಸಾಮಾನ್ಯದ ಸಂಗತಿ ಅಲ್ಲ. ದುಷ್ಟ ಶಿಶುಪಾಲ
ತನ್ನ ಶೀಲ ಚಾರಿತ್ರಕ್ಕೆ ಮಸಿ ಬಳಿಯಲು ಯತ್ನಿಸಿದ್ದಾನೆ. ಅವನ ಮಾತು ಕೇಳಿ ಈ ಹಿಂದೆ ತನ್ನಿಂದ ಏಟು ತಿಂದ ದುಷ್ಟ ರಾಜರ ಇಷ್ಟಮಿತ್ರರು ಹಲವರು ಶಿಶುಪಾಲನ ಕಡೆ ಸೇರಿ ಯಜ್ಞವನ್ನು ಕೆಡಿಸಲು ಸಜ್ಜಾಗುತ್ತಿದ್ದಾರೆ. ತಾನು ಅದ್ವಿತೀಯ ಎಂದು ಭೀಷ್ಮನು ಘೋಷಿಸಿದ್ದಾನೆ. ತನ್ನ ಬಗೆಗೆ ಲೋಕಕ್ಕೆ ವಿಶ್ರುತಪಡಿಸಲು ಇದಕ್ಕಿಂತ ಸೂಕ್ತ ಸಂದರ್ಭ ಮತ್ತೊಂದು ಇರಲಾರದು ಎಂದೇ ಸಿಟ್ಟುಗೊಂಡಿಲ್ಲ ನಾನು. ದುಃಖತಿಯಿಲ್ಲ ಮಗೆ ದುಃಖತಿಯಿಲ್ಲ ಮಗೆ ಸೈರಿಸಬಂದುದಿಲ್ಲವೆ ಮಗೆ ಎರಡು ತಪ್ಪಿನಳು ಸೈರಿಸಬಂದುದಿಲ್ಲ ಮಗೆರಡು ತಪ್ಪಿನಳು ಎಂದು ಮುರಗರ ನಗುತ ನುಡಿದನು ನಾರದಾದ್ಯರಿಗೆ ನುಡಿದನು ನಾರದಾದ್ಯರಿಗೆ ನಗುತ ನುಡಿದನು ನಾರದಾದ್ಯರಿಗೆ ಮುರಗರ ನಗುತ ನುಡಿದನು ನಾರದಾದ್ಯರಿಗೆ. ತನ್ನಲ್ಲಿ ಲೋಪ ದೋಷ ದೌರ್ಬಲ್ಯ ಇರುವವನು ಮಾತ್ರ ಖತಿಗೊಳ್ಳುತ್ತಾನೆ. ಕೃಷ್ಣನಲ್ಲಿ ಅದ್ಯಾವ ದೌರ್ಬಲ್ಯಗಳೂ ಇಲ್ಲ. ಮಹಾತ್ಮರು ತಾವು ಮಾಡುವ ಸಮಸ್ತ ಕೆಲಸ ಕಾರ್ಯಗಳನ್ನು ಅತಿ ಜಾಗರೂಕರಾಗಿಯೇ ಮಾಡುತ್ತಾರೆ. ನಾರದಾದ್ಯರಿಗೆ ಎಂದು ಕೃಷ್ಣ ಹೇಳಿದ್ದರಲ್ಲಿ ಅರ್ಥವಿದೆ. ನಾರದರು ತ್ರಿಲೋಕ ಸಂಚಾರಿಗಳು. ಭೂತ, ವರ್ತಮಾನ, ಭವಿಷ್ಯತ್ ಮೂರೂ ಕಾಲದ ಅರಿವು ಇರುವವರು. ಲೋಕ ಸಂಗ್ರಹ, ಲೋಕ ಕಲ್ಯಾಣಕ್ಕೆ ಕೆಲಸ ಮಾಡುವುದೇ ಅವರ ವ್ರತ. ನಮ್ಮ ದೇಶದ ಇತಿಹಾಸ ಪುರಾಣಗಳಲ್ಲಿ ನಾರದರಿಗೆ ವಿಶಿಷ್ಟ ಪಾತ್ರವಿದೆ. ಭಕ್ತಿ ಸೂತ್ರದ ಮೂಲಕ ದೈವದ ಮೇಲಿನ ನಂಬಿಕೆಯನ್ನು ಉಳಿಸಿ ಬೆಳೆಸಿ ಊರ್ಜಿತಪಡಿಸಿರುವ ಮಹಾನುಭಾವರು ಅವರು. ಮೇಲಾಗಿ ರಾಜಸೂಯಾಗ ಮಾಡು ಎಂದು ಧರ್ಮರಾಜನಿಗೆ ಹೇಳಿದವರೇ ದೇವರ್ಷಿ ನಾರದರು. ನಾರಾಯಣನೆಂಬ ನಾಮದ ಬೀಜವ ನಾರದ ಬಿತ್ತಿದ ಧರೆಯೊಳಗೆ 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 ನಾರದ ಬಿತ್ತಿದ ಧರೆಯೊಳಗೆ ನಾಮದ ಬೀಜವ ನಾರದ ಬಿತ್ತಿದ ಧರೆಯೊಳಗೆ ನಾರಾಯಣನೆಂಬ ನಾಮದ ಬೀಜವ ನಾರದ ಬಿತ್ತಿದ ಧರೆಯೊಳಗೆ ಎಂದೇ ಮುರಹರ ನಗುತ ನುಡಿದನು ನಾರದಾದ್ಯರಿಗೆ. ಈ ಮಹಾಯಜ್ಞವನ್ನ ಕೆಡಿಸುವೆ, ಈ ಮಹೀಶನ ಧರ್ಮರಾಜನನ್ನ ಮುರಿವೆ ಎಂದು ಹೇಳಿ 100ರಲ್ಲಿ ಕೊನೆಯ 2 ಮಹಾಪರಾಧಗಳನ್ನು ಮಾಡಿ ಮುಗಿಸಿದ್ದಾನೆ. ಇನ್ನು ಈ ತಾಮಸನನ್ನ ಜೀವಸಹಿತ ಉಳಿಸಬಾರದು. ಇವನು ಇದ್ದರೆ ಸತ್ಯದ ನಾಶ, ಧರ್ಮದ ಗ್ಲಾನಿ ನಿಶ್ಚಯ. ಅದಕ್ಕೆ ಮೊದಲು 1-2 ಸಂಗತಿಗಳನ್ನು ನಿಮಗೆ ತಿಳಿಸಬೇಕೆಂದಿದ್ದೇನೆ. ಸಾವಧಾನದಿಂದ ಕೇಳಿ ಎಂದು ಮೇಘ ದುಂದುಬಿಯಂತೆ ಹೇಳುತ್ತಾನೆ ಗೋವಿಂದ. ರಾಜಮಹಾರಾಜರೇ, ಈಗ ಶಿಶುಪಾಲನೇ ನನಗೆ ಮುಖ್ಯ ವೈರಿಯಾಗಿದ್ದಾನೆ. ಸಾಯುವುದಕ್ಕೆ ಸಿದ್ಧವಾಗಿರುವ ಈ ಶಿಶುಪಾಲ ನಿಮ್ಮನ್ನೂ ಸಾಯುವುದಕ್ಕೆ ಎಳೆಯುತ್ತಿದ್ದಾನೆ. ನನ್ನ ಮಾತು ಕೇಳಿ ನೀವು ಈಗ ಹಿಂತಿರುಗಿರಿ. ಇವನು ಯಾದವ ಕನ್ಯೆಗೆ ಹುಟ್ಟಿದ್ದಾನಾದರೂ ಯಾದವರನ್ನೇ ದ್ವೇಷಿಸುತ್ತಿದ್ದಾನೆ. ನನ್ನ ಅತ್ತೆಯ ಮಗ ಇವನು. ಆದರೂ ನಾನು ನರಕಾಸುರನ ಪಾಪಕಾರ್ಯವನ್ನು ಅಡಗಿಸಲು ಪ್ರಾಗ್ಜ್ಯೋತಿಷಪುರಕ್ಕೆ ಹೋಗಿದ್ದಾಗ ನಮ್ಮ ದ್ವಾರಕೆಗೆ ಬೆಂಕಿ ಇಟ್ಟ. ರಾಜ ಉಗ್ರಸೇನ ರೈವತಕ ಪರ್ವತಕ್ಕೆ ಹೋಗಿದ್ದಾಗ ಕಳ್ಳನಂತೆ ಬಂದು ಯಾದವರನ್ನೆಲ್ಲ ಹೊಡೆದು ಬಡಿದು ಹಲವರ ಕೈಕಾಲು ಕಟ್ಟಿ ತನ್ನ ಊರಿಗೆ ಕರೆದೊಯ್ದು ಸೆರೆಯಲ್ಲಿ ಇಟ್ಟ. ನನ್ನ ತಂದೆ ವಸುದೇವ ಇವನಿಗೆ ಸೋದರ ಮಾವ ಅಶ್ವಮೇಧಯಾಗ ಮಾಡಲು ಕುದುರೆಯನ್ನು ಬಿಟ್ಟಿದ್ದಾಗ ಆ ಕುದುರೆಯನ್ನೇ ಕದ್ದು ಬಿಟ್ಟ ಇವನು. ಮತ್ತೊಮ್ಮೆ ಇವನು ಮಹಾಸಾಧ್ವಿಯಾದ ಬಭ್ರು ಎಂಬ ಯಾದವನ ಪತ್ನಿಯು ಸೌವೀರ ದೇಶಕ್ಕೆ ಹೋಗುತ್ತಿದ್ದಾಗ ಅವಳಲ್ಲಿ ಮೋಹಗೊಂಡು ಬಲಾತ್ಕಾರದಿಂದ ಅಪಹರಿಸಿಕೊಂಡೇ ಹೋದ. ಅನೇಕ ಸಲ ವೃಷ್ಣಿಕುಲದ ಕುಲವಧುಗಳನ್ನು ಗೋಳಾಡಿಸಿದ್ದಾನೆ. ಜರಾಸಂಧನೊಡನೆ ಸ್ನೇಹ ಮಾಡಿಕೊಂಡು ನನಗೆ ಅನೇಕ ಕೆಡುಕುಗಳನ್ನು ಮಾಡಿದ್ದಾನೆ. ನನ್ನ ವಿಷಯದಲ್ಲಿ ಇವನು ಗೈದಿರುವ ಅಪರಾಧಗಳನ್ನು ಎಣಿಸುವುದಕ್ಕೂ ಸಾಧ್ಯವಿಲ್ಲ. ಆದರೇನು,
ಕೊಲೆಗೆ ಯೋಗ್ಯವಾದ 100 ಅಪರಾಧಗಳನ್ನು ಮಾಡಿದರೂ ಇವನನ್ನು ಕೊಲ್ಲದೆ ಕ್ಷಮಿಸುತ್ತೇನೆ ಎಂದು ಇವನ ತಾಯಿಗೆ ಕೈ ಮುಟ್ಟಿ ಮಾತು ಕೊಟ್ಟಿದ್ದೆ. ಆ ಪ್ರತಿಜ್ಞೆಗೆ ಬದ್ಧನಾಗಿ ಈವರೆಗೆ ಸುಮ್ಮನಿರಬೇಕಾಯಿತು. ಮರಣದಂಡನೆಗೆ ಯೋಗ್ಯವಾದ ಅಪರಾಧಗಳು ಹಲವನ್ನು ಮಾಡಿದ್ದಾನೆಯಾದರೂ ನಾನು ಕ್ಷಮಿಸಿದ್ದೇನೆ. ನನ್ನ ಮಾತಿನ ಪ್ರಕಾರ 100 ತಪ್ಪುಗಳನ್ನು ಮನ್ನಿಸಿದ್ದಾಯಿತು. 100 ಅಪರಾಧಗಳ ಮಾತಿರಲಿ, ಸಂಖ್ಯೆಗೆ ಪ್ರಾಧಾನ್ಯತೆ ಕೊಡುವುದಿಲ್ಲ ನಾನು. ಕ್ಷಮಾರ್ಹವಲ್ಲದ 2 ಘೋರ ಅಪರಾಧಗಳನ್ನು ಮಾಡಿದ್ದಾನೆ ಇವನು. ಇನ್ನು ಇವನನ್ನು ಮನ್ನಿಸಬಾರದು. ಈ ಮಹಾಯಜ್ಞವನ್ನು ಕೆಡಿಸುವೆನು, ಈ ಮಹೀಶನ ಮುರಿವೆನು. ಈ ಮಹಾಯಜ್ಞವನ್ನು ಕೆಡಿಸುವೆನು, ಈ ಮಹೀಶನ ಮುರಿವನೆಂದೇ ವೈಬನಸ್ಯದಿ ಬಗೆದು ಮೊನೆ ಮಾಡಿದನು ನುಡಿಯರಡ. ಯಾಗಕ್ಕೆ ವಿಘ್ನ, ಪಾಂಡವರಲ್ಲಿ ಅಗ್ರಜನಾದ ಧರ್ಮರಾಜನಿಗೆ ವಿರೋಧ, ಇವೆರಡನ್ನೂ ಎಂದಿಗೂ ಕ್ಷಮಿಸುವುದಿಲ್ಲ. ಆಮಸನ ತರಿದು ಅಖಿಲ ಭೂತಸ್ಥೋಮ ತುಷ್ಟಿಯ ಕೀರ್ತಿ ಫಲಿಸಲಿ ಈ ಮಹಾಶರಗೆ. ಈ ತಾಮಸನ ತರಿದು ಅಖಿಲ ಭೂತಸ್ಥೋಮ ತುಷ್ಟಿಯ ಕೀರ್ತಿ ಫಲಿಸಲಿ ಈ ಮಹಾಶರಗೆ ಎನ್ನುತ್ತ ಕೊಂಡನು ದಿವ್ಯ ಕಾರುಗವ. ನೀವೆಲ್ಲರೂ ಇಲ್ಲಿ ಬಂದಿರುವುದು, ನಿಮ್ಮೆದುರಿನಲ್ಲೇ ಇವನು ಹೀಗೆಲ್ಲ ಮಾಡಿದುದು ನಿಜಕ್ಕೂ ದೈವೀಯೋಗವೇ. ನಿಮ್ಮ ಮುಂದೆ ಇವನು ನನ್ನನ್ನು ಇಷ್ಟರ ಮಟ್ಟಿಗೆ ನಿಂದಿಸಿದ್ದಾನೆ. ಇನ್ನು ನಿಮ್ಮ ಪರೋಕ್ಷದಲ್ಲಿ ಇನ್ನೆಷ್ಟು ಬಗೆಯಲ್ಲಿ ದ್ವೇಷಿಸಿದ್ದಾನೆ ಊಹಿಸಿಕೊಳ್ಳಿರಿ. ನನ್ನ ಪತ್ನಿ ರುಕ್ಮಿಣಿಯನ್ನೇ ಪ್ರೀತಿಸಿದ್ದ ಇವನು. ವೇದ ಬಾಹಿರನಿಗೆ ವೇದಾಧ್ಯಯನ ದಕ್ಕುವುದಿಲ್ಲ ಹೇಗೋ ಹಾಗೆ ಇವನಿಗೆ ಅವಳು ದಕ್ಕಲಿಲ್ಲ. ಬಿಟ್ಟ ರೆಪ್ಪೆ ಮುಚ್ಚದೇ ಕೇಳುತ್ತಿದ್ದ ಜನಮೇಜಯರಾಜನನ್ನು ನೋಡಿ ವೈಶಂಪಾಯನರು, ಭೂಪಾಲ, ಕೃಷ್ಣನ ಈ ಮಾತನ್ನ ಕೇಳಿದ ಮೇಲೆ ಆ ರಾಜರಿಗೆ ಅವನ ಮೇಲೆ ಇದ್ದ ಕೋಪವೆಲ್ಲ ಅಡಗಿ ನೂರ್ಮಡಿಯಾಗಿ ಅದೇ ಕೋಪವು ಶಿಶುಪಾಲನ ಕಡೆ ತಿರುಗಿತು. ಆ ಪಾಪಿಯ ಹೇಯ ಕೃತ್ಯಗಳನ್ನು ಕೇಳಿ ಅವನ ಮೇಲೆ ಜುಗುಪ್ಸೆಗೊಂಡರು. ದುರ್ಯೋಧನನ ಕಡೆಯವರು ಕೆಲವರು ಶಿಶುಪಾಲನ ಕಡೆ ಕೈ ಎತ್ತುತ್ತಿದ್ದರು. ಅವರೆಲ್ಲ ಇನ್ನು ಪ್ರಯೋಜನವಿಲ್ಲ ಎಂದು ಊರ ಕಡೆ ಹೊರಟರು. ಒಬ್ಬರಾದ ಮೇಲೆ ಒಬ್ಬರಾಗಿ ಹೊರಟರು. ತೊಲಗಿದನು ಕುರುರಾಯ ಪಾಂಡವರೊಳಗೆ ತಪ್ಪಿಲ್ಲೆನು. ತೊಲಗಿದನು ಕುರುರಾಯ ಮಿಗೆ ಕುರು ತಿಲಕನಾವೆಡೆಯನು. ಬಳಿ ಬಿಡಿದರು ನೃಪಾಲಕರು ಕಲಿಜಯದ್ರಥ ಮಾದ್ರಪತಿ ಸಂಬಲ ಕಳಿಂಗ ಕರೂಪ ನೃಪ ಕೌಸಲರು ತಿರುಗಿತು ಬೇರೆ ಭಗದತ್ತಾದಿಗಳು ಸಹಿತ. ಹೋಗುತ್ತಿದ್ದಾರೆ. ಹೋಗುವವರು ಹೋಗಲಿ, ತೊಲಗಲಿ, ಜಳ್ಳುಗಳು, ಹೇಡಿಗಳು. ನಾವೊಬ್ಬನೇ ಸಾಲದೆ ಈ ದನ ಕಾಯುವವನನ್ನು ಕೊಲ್ಲಲು ಅಂತ ಶಿಶುಪಾಲ ಕೃಷ್ಣನ ಮೇಲೆ ಬಾಣ ಬಿಟ್ಟ. ತೀಕ್ಷ್ಣವಾದ ಬಾಣಗಳನ್ನು ಬಿಟ್ಟ. ಎನುತ ಖಳ ನಿಧಿರಾಗಿ ಮಧುಮರ್ದನನ ಹಳಚಿದನು. ಅಸುರ ರಿಪುವಿನ ಮೊನೆಗಣೆಯಲೇ ಮುಳುಗಿದನು. ಬಳಿಕ ಮುಹೂರ್ತದಲ್ಲಿ ಧನುಜ ವೈರಿಯ ಮುಸುಕಿದನು. ಧನುಜ ವೈರಿಯ ಮುಸುಕಿದನು. ತನಗೆ ನೋಟಕವಾಯಿತು ಭೂಪತಿ ಜನ ಸುನೀತ ಮುರಾರಿಗಳ ಕೌತೂಹಲಾಘವಗೆ. ಶಿಶುಪಾಲ ಶ್ರೀ ಕೃಷ್ಣನ ಮೇಲೆ ಬಾಣಗಳನ್ನು ಬಿಡೋಣ, ಪ್ರಕೃತಿಗೆ ಸಿಟ್ಟು ಬಂದಿತೋ ಎಂಬಂತೆ ಕೋಪಗೊಂಡಳು. ಅಶುಭ ಸೂಚಕವಾದ ಸಿಡಿಲು ಗುಡುಗುಗಳು ಮೊಳಗಿದವು. ನಡುಗಿದವನೇ ಅಕಾಲದಲ್ಲಿ ಬರ ಸಿಡಿಲು ಸುಳಿದುದು. ಹಗಲು ತಾರೆಗಳಿಡಿದ ವಭ್ರದಲ್ಲಿ ಇಳೆಗೆ ಸುರಿದುದು ರುಧಿರಮಯ ವರ್ಷ.
ಮಿಡುಕಿದವು ಪ್ರತಿಮೆಗಳು ಮಿಡುಕಿದವು ಪ್ರತಿಮೆಗಳು ಶಿಖರದಿ ನುಡಿದು ಬಿದ್ದುದು ಕಳಶ ಹೆಮ್ಮರವಡಿಗಡಿಗೆ ಕಾರಿದವು ರುಧಿರವನು ಅರಸ ಕೇಳೆಂದ. ಧರ್ಮರಾಜನಿಗೆ ತೀರ ಕಳವಳವಾಗಿ ನಾರದ ಮುನಿಯ ಬಳಿ ಹೋಗಿ, ಮಹರ್ಷಿ, ಈ ಉತ್ಪಾತಗಳು ಅಪಶಕುನಗಳು ಕಾಣಿಸುತ್ತಿವೆ, ಇವುಗಳ ಫಲ ಪರಿಣಾಮ ಏನಾದೀತು? ಬೆದರಿದನು ಯಮಸೂನು ಬೆದರಿದನು ಯಮಸೂನು ಭಯದಲ್ಲಿ ಗದಗದಿಸಿ ನಾರದನ ಕೇಳಿದನಿದನು. ಇದೇ ನೀ ಪ್ರಕೃತಿ ವಿಕೃತಿಯ ಸರಳ ಚೇಷ್ಟೆಗಳು. ಶಿಶುಪಾಲನ ಅಂತ್ಯ ಸಮೀಪಿಸುತ್ತಿದೆ ಧರ್ಮರಾಜ. ಕೃಷ್ಣನ ಕೈಯಿಂದ ಈ ಪಾಪಿ ಹತನಾಗುತ್ತಾನೆ ಎಂದೇ ಈ ಸೂಚನೆಗಳು. ಇದು ಕಣ ಚೈದ್ಯಾದಿಗಳ ವಧೆಗೆ ಉದುಭವಿಸಿದುದಲೇ. ಇದು ಕಣ ಚೈದ್ಯಾದಿಗಳ ವಧೆಗೆ ಉದುಭವಿಸಿದುದಲೇ. ಮುರಾರಿಯೊಳು ದಯಿಸುವ ಉತ್ಪಾದ ಚೇಷ್ಟೆಗಳು ಎಂದನಾ ಮುನಿಬ. ಎಂದರು ನಾರದರು. ಯುಧಿಷ್ಠಿರ, ಚಿಂತೆ ಬೇಡ ನಿನಗೆ. ಶ್ರೀಹರಿಯೇ ನಿಮಗೆ ಜೀವಸ್ನೇಹ. ನಿಮ್ಮೆಲ್ಲರ ಯೋಗಕ್ಷೇಮವನ್ನು ಈ ಕೃಷ್ಣನು ನೋಡಿಕೊಳ್ಳುತ್ತಾನೆ. ಆಹರಿಯ ನಿಮಗಿಂದು ಜೀವ ಸ್ನೇಹಿತನು. ಆಹರಿಯ ನಿಮಗಿಂದು ಜೀವ ಸ್ನೇಹಿತನು. ನಿಮಗಾವ ಚಿಂತೆ ವಿಮೋಹ ಚೇಷ್ಟೆಗಳು ಇವನ ವಧೆಗೋ ಬಲ್ಲರಾರಿದನು. ಎಂದು ಹೇಳಿ ನಾರದರು ಧರ್ಮರಾಜನನ್ನ ಇತ್ತ ಸಮಾಧಾನಪಡಿಸಿದರು. ಅತ್ತ ಶಿಶುಪಾಲ ಕೃಷ್ಣರ ನಡುವೆ ಸಂಗ್ರಾಮ ನಡೆಯಿತು. ಕಾದಿದರು ವಿವಿಧಾಸ್ತ್ರ ವಿದ್ಯಾಭೇದದಲ್ಲಿ. ಕಾದಿದರು ವಿವಿಧಾಸ್ತ್ರ ವಿದ್ಯಾಭೇದದಲ್ಲಿ. ರಥಭಂಗ ಚಾಪ ವಿಭೇದ ಶಸ್ತ್ರಾಸ್ತ್ರೌಘ ಸಂಹರಣ ಪ್ರಪಂಚದಲ್ಲಿ. ಇನ್ನು ಸಾಕು, ಈ ದುರಾತ್ಮನನ್ನು ಮುಗಿಸಬೇಕು ಎಂದು ನಿರ್ಧರಿಸಿ ತನ್ನಲ್ಲಿದ್ದ ವಿಶೇಷವಾದ ದಿವ್ಯಾಸ್ತ್ರವೆನಿಸಿದ ಸುದರ್ಶನ ಚಕ್ರವನ್ನ ವೇಗದಿಂದ ಶಿಶುಪಾಲನ ಕಡೆ ಎಸೆದ ಕೃಷ್ಣ. ಈ ದುರಾತ್ಮನ ನಿಲ್ಲಿಸಿ, ಈ ದುರಾತ್ಮನ ನಿಲ್ಲಿಸಿ ನಿಮಿಷದೊಳಾದಯಾಂಬುಧಿ ತುಡುಕಿದನು ತ್ರೈವೇದಮಯ ಮೂರ್ತಿ ತ್ರಯಾತ್ಮಕವರ ಸುದರ್ಶನವಾ. ಹೇಗೆ ಬಂದಿತು ಆ ಚಕ್ರ? ಕವಿ ನಾರಣಪ್ಪ ತಾನು ಕಂಡಂತೆ ತದ್ವತ್ತಾಗಿ ನಮಗೆ ತಿಳಿಸುತ್ತಿದ್ದಾನೆ. ಬೆಸಸಿದನು ಚಕ್ರವನು, ಬೆಸಸಿದನು ಚಕ್ರವನು. ಧಾರಾವಿಸರ ಧೂತ ಪರಿಸ್ಫುಲಿಂಗ ಪ್ರಸರ ತೇಜ ಕಣ ಪರಿಷ್ಕೃತ ನವ್ಯ ಶತಭಾನು. ದೆಸೆ ದೆಸೆಗೆ ತುಂಬಾಲಿಸುವ ಬೆಳಗೆಸೆಯೇ ಬಂದು ಸುನೀತ ಕಂಠದ ಬೆಸುಗೆ ಬಿಡಲೆರಗಿದುದು ಹಾಯ್ದುದು ತಲೆನಭಸ್ಥಳಗೆ. ಶಿಶುಪಾಲನ ತಲೆ ಕತ್ತರಿಸಿ ತುಂಡಾಗಿ ಕೆಳಗೆ ಬಿದ್ದಿತು. ರಾಜಸೂಯಾಧ್ವರದ ರಕ್ಷಕನಾಗಿದ್ದ ಶ್ರೀಕೃಷ್ಣ ಯಜ್ಞಕ್ಕೆ ಅಡ್ಡಿಪಡಿಸಲು ಬಂದ ಶಿಶುಪಾಲನನ್ನ ಕೊಂದು ಯಾಗಕ್ಕೆ ಬಂದೊದಗಬಹುದಾಗಿದ್ದ ಅಡ್ಡಿಯನ್ನು ನಿವಾರಿಸಿ ತನ್ನ ಕರ್ತವ್ಯವನ್ನ, ತನ್ನ ಧರ್ಮವನ್ನ ಆಚರಿಸಿ ಕೃತಕೃತ್ಯನಾದ. ಮರುಕ್ಷಣವೇ ನೆರೆದಿದ್ದ ರಾಜರು ತಮ್ಮ ತಮ್ಮಲ್ಲಿ ಆಡಿಕೊಂಡದ್ದನ್ನ ವೈಶಂಪಾಯನರು ಕೇಳಿಸಿಕೊಂಡು ಜನಮೇಜಯ ರಾಜನಿಗೆ ಹೇಳುತ್ತಿದ್ದಾರೆ.
ಈ ಸುಹಿರಿದಿಲ್ಲೆಂದು ಕೆಲವರು ಇದೇನು ಮಹಾ ನಮ್ಮ ಕೃಷ್ಣನಿಗೆ ಎಂದು ಕೆಲವರು, ಕೆಲವರು ಲೇಸ ಮಾಡಿದನ ಸುರರಿಪುವೆಂದು, ಕೃಷ್ಣ ಸರಿಯಾದ ಶಾಸ್ತಿ ಮಾಡಿ ಒಳ್ಳೆಯದನ್ನ ಮಾಡಿದ ಎಂದು ಕೆಲವರು, ಇವನೀ ಸುಬಾಹಿರನೆಂದರಿಯವಾವೆಂದು ಕೆಲರು. ಅಬ್ಬ, ಇಂಥ ನೀಚ ದುಷ್ಟ ಶಿಶುಪಾಲ ಅಂತ ನಮಗೆ ತಿಳಿದೇ ಇರಲಿಲ್ಲ ಅಂತ ಹಲವರು. ಐಸಲೇ ಕೃಷ್ಣಂಗೆ ಮುನಿದವರೇ ಸುದಿನ ಬದುಕುವರು. ಅಲ್ಲ, ಕೃಷ್ಣನ ಮೇಲೆ ಕೋಪಿಸಿಕೊಂಡು ಅವನನ್ನ ದ್ವೇಷಿಸುವವರು ಉಳಿಯುತ್ತಾರೆಯೇ? ಎಷ್ಟು ದಿನ ಉಳಿದಾರು ಎಂದು ಕೆಲವರು. ಲೇಸಾಯಿತು ಈ ಸುನೀತಂಗೆಂದು ನಗುತ್ತಿದ್ದುದು ನೃಪಸ್ತೋಮ. ಸರಿಯಾದ ಶಾಸ್ತಿ ಆಯಿತು ಈ ಸುನೀತನಿಗೆ. ಸುನೀತನಂತೆ ಸುನೀತ, ಸುನೀತ ಇವನು ಎಂದು ಅನೇಕ ರಾಜರು ಸಂತೋಷಪಟ್ಟರು. ಶಿಶುಪಾಲನ ಮಕ್ಕಳು ಸುಕೇತು, ಧೃಷ್ಟಕೇತು, ಶರಭ ಮೂವರು ಬಂದು ಕೃಷ್ಣನ ಪಾದಗಳಿಗೆ ಎರಗಿದರು. ಅವರನ್ನೆಲ್ಲ ಕೈ ಹಿಡಿದು ಎತ್ತಿ ಲಾಲಿಸಿ ಸಂತೈಸಿದ ಕೃಷ್ಣ. ಗೋಳಿಡುತ್ತ ಬಂದೆರಗಿದರು ಶಿಶುಪಾಲದನುಜರು. ಗೋಳಿಡುತ್ತ ಬಂದೆರಗಿದರು ಶಿಶುಪಾಲತನುಜರು. ಕೃಷ್ಣನಂಗಿಗೆ ಲಾಲಿಸಿದನಿಬರನು ಸಂತೈಸಿದನು ಕರುಣದಲ್ಲಿ. ಶಿಶುಪಾಲನಿಗೆ ಅವನ ಮಕ್ಕಳಿಂದ ತಾನೇ ನಿಂತು ವೇದ ವಿಧಿಯಂತೆ ಪ್ರೇತ ಕರ್ಮಗಳನ್ನು ಮಾಡಿಸಿ ಹಿರಿಯ ಮಗನಿಗೆ ಪಟ್ಟ ಕಟ್ಟಿದ. ಮೂವರು ಮಕ್ಕಳು ಪಾಂಡವರ ಮಿತ್ರರಾದರು. ಶಿಶುಪಾಲನ ಒಬ್ಬಳೇ ಮಗಳು ರೇಣುಮತಿ ನಕುಲನನ್ನ ಮದುವೆಯಾದಳು. ಶ್ರೀಕೃಷ್ಣ ಅವರನ್ನೆಲ್ಲ ಹರಸಿ ಶೇಷದಳಿದ. ಮೇಲು ಪೋಗಿನ ವಿಧಿ ವಿಹಿತ ಕರ್ಮಾಳಿಗಳ ಮಾಳ್ದು, ಮೇಲು ಪೋಗಿನ ವಿಧಿ ವಿಹಿತ ಕರ್ಮಾಳಿಗಳ ಮಾಳ್ದು, ಅವನ ಮಗಗೆ ಕೃಪಾಳು ಪಟ್ಟದ ಸೇಸೆದಳಿದನು ವೀರನಾರಾಯಣ. ಅವನ ಮಗಗೆ ಕೃಪಾಳು ಪಟ್ಟದ ಸೇಸೆದಳಿದನು, ಅವನ ಮಗಗೆ ಪಟ್ಟದ ಸೇಸೆದಳಿದನು ವೀರನಾರಾಯಣ. ಜನಮೇಜಯ ಧರಿತ್ರೀಪಾಲ ಕೇಳು. ಕೇಳು ಜನಮೇಜಯ ಧರಿತ್ರೀಪಾಲ. ರಣಗಜ ಬಜದ ಗೋಳಾಗೋಳಿ ತಣಿತುದು ಹಂತಿಗಟ್ಟಿತು ಮತ್ತೆ ನೃಪನಿಕರ. ಮೇಲನಂತಂ ವೇದಿಗಳೇ ಮುನಿಪಾಳಿ ಮಂತ್ರಾಹುತಿಗೆ ಕವಿವ ಉರಿನಾಲಗೆಯ ಲಾವಣಿಗೆ ತಳಿತುದು ಯಜ್ಞಕುಂಡದಲ್ಲಿ. ಅಂತೂ ಒಮ್ಮೆ ರಣಕೋಲಾಹಲವು ತಣಿದು ರಾಜರೆಲ್ಲ ಮತ್ತೆ ಒಂದೆಡೆ ಬಂದು ಸೇರಿದರು. ಅಂತರ್ವೇದಿ ಬಹಿರ್ವೇದಿಗಳಲ್ಲಿ ರಾಜಸೂಯಾಧ್ವರದ ಪೂರ್ಣಾಹುತಿಗೆ ಎಲ್ಲವೂ ಸಿದ್ಧ ಆಯಿತು. ಪೂರ್ವಭಾವಿಯಾಗಿ ಮಾಡುವ ನವಗ್ರಹ ಹೋಮ, ಜಯಾದಿ ಹೋಮ ಮೊದಲಾದವುಗಳು ಪ್ರಾರಂಭವಾಗಿ ಅಗ್ನಿಯು ಹುತನಾಗಿ ದೇದೀಪ್ಯಮಾನವಾಗಿ ಪ್ರಜ್ವಲಿಸತೊಡಗಿದ. ತಳಿತು ತಿವಿದಾಡಿದವು ಮುರಿದೊಡಗಲಸಿದವು, ಹೊಗೆ ಸುತ್ತಿ ಸಿಮಿ ಸಿಮಿ ಮೊಳಗಿ ಹೊದರೆದ್ದವು ಸಗಾಢದಲ್ಲಿ ಉಬ್ಬಿ ಭುಗು ಭುಗಿಸಿ.
ಸುಳಿದು ಭೋರೆಂದು ಬಿಗಿದವಳಿಸಿದವು ಸುಳಿದು ಭೋರೆಂದು ಬಿಗಿದವಳಿಸಿದವು ಘೃತಧಾರೆಗಳಿಗುಚ್ಚಲಿಸಿದವು ಹರಗಿನಲಿ ನಾಲಗೆ ಹವ್ಯವಾಹನನ ವೇದವಿತ್ತುಗಳು 4 ವೇದಗಳನ್ನು ಘೋಷಿಸಿದರು. ಮತ್ತೆ ಕೆಲವರು ಶಾಂತಿ ಮಂತ್ರಗಳನ್ನು ಪಠಿಸಿದರು. ಇನ್ನು ಕೆಲವರು ಜಪ ತಪಾದಿಗಳನ್ನು ಮಾಡಿ ಮುಗಿಸಿದರು. ಯಜ್ಞ ರಕ್ಷಕನಾದ ಶ್ರೀಕೃಷ್ಣ ಅಲ್ಲಿಯೇ ಇದ್ದು ಯಾಗವನ್ನು ರಕ್ಷಿಸುತ್ತಿದ್ದನು. ಋಷಿ ಮುನಿಗಳೆಲ್ಲ ಕೃಷ್ಣನನ್ನ ಕಣ್ತುಂಬ ಮನದಣಿಯೇ ನೋಡಿ ಆನಂದಿಸುತ್ತಿದ್ದರು. ಧರ್ಮರಾಜನ ಅಪೇಕ್ಷೆಯ ಮೇರೆಗೆ ದಿನವೂ ಯಥೇಷ್ಟ ಅನ್ನದಾನ ದ್ರವ್ಯದಾನಾದಿಗಳನ್ನು ಸಹಸ್ರಾರು ಮಂದಿಗೆ ಮಾಡಲಾಯಿತು. ನಮ್ಮ ಕನ್ನಡಮ್ಮನ ಕಂದ ಗದುಗಿನ ನಾರಣಪ್ಪ ಕುಮಾರವ್ಯಾಸ ನಮ್ಮನ್ನೂ ಆ ರಾಜಸೂಯ ಯಾಗವು ನಡೆದ ಸ್ಥಳಕ್ಕೆ ಕರೆದೊಯ್ದು ಅಲ್ಲಿಯ ವೈಭವವನ್ನ ತೋರಿಸುತ್ತಿದ್ದಾನೆ. ಅನ್ನದಾನವು ನಡೆದ ವೈಖರಿಯನ್ನ ಕೇಳು ಜನಮೇಜಯ, ಕೇಳು. ಅರಸ ಚಿತ್ತವಿಸೋ 1,00,000 ಧರಣಿಯ ಮರರ ಭೋಜನಾಂತಕ್ಕೆ ಮೊರೆವುದೊಂದೇ ಬಾರಿ ಶಂಖಧ್ವನಿ ಛಡಾಳದಲ್ಲಿ 1,00,000 ಜನಕ್ಕೆ ಸಮಾರಾಧನೆ ಆದರೆ ತಕ್ಷಣ 1 ಸಲ ಶಂಖಧ್ವನಿಯಾಗಬೇಕು ಎಂಬ ನಿಯಮವಿತ್ತು. ಹೀಗೆ 1 ನಿಮಿಷಕ್ಕೆ 1 ಬಾರಿಯಂತೆ ಶಂಖಧ್ವನಿಯು ಯಜ್ಞವು ಆರಂಭವಾದಂದಿನಿಂದ ಮುಕ್ತಾಯವಾಗುವವರೆಗೆ ಹಗಲಿರಳು ಅರೆಕ್ಷಣ ವಿರಾಮವಿಲ್ಲದೆ ಮೊಳಗುತ್ತಿತ್ತು. ವರುಠವಣೆಗಿದು ರಾಜಸೂಯಾಧ್ವರದ ಮೊದಲ ಅವಸಾನ ಪರ್ಯಂತರದೊಳು ಓರಂತದಲ್ಲಿ ಹಗಲಿರುಳೂದಿತನವರತ ಲಕ್ಷಾಂತರ ಕೋಟ್ಯಂತರ ಕೋಟಿ ಜನ ಬಂದು ದಿನವೂ ಫಲವಿದ ಭಕ್ಷ್ಯಭೋಜ್ಯಗಳನ್ನು ಉಂಡು ತೃಪ್ತರಾದರು. ಭಕ್ಷ್ಯಭೋಜ್ಯಗಳನ್ನು ಹೇಗೆ ಇಟ್ಟಿದ್ದರೂ ನೋಡಲು ಹೇಗೆ ಕಾಣಿಸುತ್ತಿತ್ತು. ಏಸು ಲಕ್ಷವದೇಸು ಕೋಟಿಯದೇಸು ನಿರ್ಬುಧವೇಸು ಖಂವವದೇಸು ಪದ್ಮದ್ವಿಜರ ಗಡನೆಯನು ಅರಿವರಾರದನು ಏಸು ಭಕ್ಷ್ಯೋದನದ ಪರ್ವತ ರಾಶಿ ದಧಿಘೃತ ದುಗ್ಧ ಮಧುವಾರಾಸಿಯೊಡ್ಡನೆ ಮೆರೆದುದು ಇಂದ್ರಪ್ರಸ್ಥ ನಗರಿಯನೀ. ತುಪ್ಪ ಮೊಸರು ಸಾಗರದಂತೆ ತುಂಬಿದ್ದು ಕಾಣುತ್ತಿತ್ತು. ಮರುಕ್ಷಣ ಖಾಲಿಯಾಗುತ್ತಿತ್ತು, ಮತ್ತೆ ತುಂಬುತ್ತಿತ್ತು, ಮತ್ತೆ ಖಾಲಿಯಾಗುತ್ತಿತ್ತು. ಹೀಗೆ ನಡೆಯಿತು ಅಂತ ಹೇಳುತ್ತಿದ್ದಾನೆ ಕವಿ. ನಿಸ್ಸಂಶಯವಾಗಿಯೂ ನಮ್ಮ ಕವಿ ಕುಮಾರವ್ಯಾಸ ರಾಜಸೂಯ ಯಾಗದಲ್ಲಿ ಹಾಜರಿದ್ದಿರಬೇಕು. ಇಲ್ಲವಾದರೆ ಮರಳಿ ಕಾಣೆನು ಈ ವೈಭವ ಅನ್ನುತ್ತಿದ್ದನೆ. ಓಗರದ ರಾಶಿಗಳಗಿರಿ ಕಂಡಾಗಲಂತಿರೆ ಮರಳಿ ಕಾಣೆನು ಓಗರದ ರಾಶಿಗಳಗಿರಿ ಕಂಡಾಗಲಂತಿರೆ ಮರಳಿ ಕಾಣೆನು ಸಾಗರದ ಒಲೆ ದಧಿಘೃತಾದಿ ಮಹಾಪ್ರವಾಹ ಜಯ ಆಗಲಂತಿರೆ ಬತ್ತುವವು ನಿಮಿಷಾಗಮಕ್ಕೆ ತುಂಬುವವು ಆಗಲಂತಿರೆ ಬತ್ತುವವು ನಿಮಿಷಾಗಮಕ್ಕೆ ತುಂಬುವವು ಯಮಜನಯಾಗ ಲಕ್ಷ್ಮಿಯನು ಅಲ್ಪಮತಿ ಬಣ್ಣಿಸುವರರಿದಂದ. ಯಜ್ಞವು ಸಾಂಗವಾಗಿ ನೆರವೇರಿತು. ಅವಭೃತ ಸ್ನಾನವೂ ಆಯಿತು. ನಡೆಸಿದವನು ತಾನಾದರೂ ಅದರ ಯಶಸ್ಸಿಗೆ ಹಲವರು ಕಾರಣರಲ್ಲವೇ? ಇದು ಮಹಾಧ್ವರ, ಎಲ್ಲರಿಂದಲೂ ಮಾಡಲು ಸಾಧ್ಯವಾಗುವಂಥದ್ದಲ್ಲ. ರಾಜಕೀಯ ಸಾಮಾಜಿಕ ಪ್ರಜ್ಞೆಯು ಯುಧಿಷ್ಠಿರನಿಗೆ ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನು ನಮ್ಮ ಜೀವನದಲ್ಲಿ ನಾವು ನಮ್ಮ ಮಟ್ಟದಲ್ಲಿ ನಡೆಸುವ ಸಮಾರಂಭಗಳಲ್ಲಿ ಹೇಗೆ ವರ್ತಿಸಬೇಕು ಎಂಬುದನ್ನು ಕವಿ ಹೇಳುತ್ತಿದ್ದಾನೆ. ಅರಸ ಮೈಯಿಕ್ಕಿದನು. ಅರಸ ಮೈಯಿಕ್ಕಿದನು ಸನ್ಮುನಿವರ ಸಮಾಜಕ್ಕೆ ಅರಸ ಮೈಯಿಕ್ಕಿದನು
ಸನ್ಮುನಿವರ ಸಮಾಜಕ್ಕೆ ಮುನಿಗಳ ಪಾದಗಳಿಗೆ ಕೈಮುಗಿದು ಸಾಷ್ಟಾಂಗ ನಮಸ್ಕಾರ ಮಾಡಿ ಎದ್ದು, ನಿಮ್ಮ ಕೃಪೆಯಲಿ ಧರಣಿ ಬಾಧ್ವರ ಸಿದ್ಧಿಯಾಯಿತು ನಿರಂತರಾಯದಲ್ಲಿ. ನಿಮ್ಮಗಳ ಕೃಪೆಯಿಂದ ರಾಜಸೂಯಾಧ್ವರವು ಯಶಸ್ವಿಯಾಗಿ ನಡೆಯಿತು. ನಿಮ್ಮ ಕರುಣೆ ಅಪಾರ. ನಿಮ್ಮ ಘನತೆಗೆ ತಕ್ಕಂತೆ ಸತ್ಕರಿಸಲು ನಾನು ಅರಿಯೆ. ಕರುಣ ನಿಮ್ಮದು, ಕರುಣ ನಿಮ್ಮದು, ನಿಮ್ಮಮಿಗೆ ಸತ್ಕರಿಸಲರಿಯನು. ಕರುಣ ನಿಮ್ಮದು, ನಿಮ್ಮಮಿಗೆ ಸತ್ಕರಿಸಲರಿಯನು. ಹೆಚ್ಚು ಕುಂದಿನ ಹುರುಳ ನೀಕ್ಷಿಸಲಾಗದು ಎಂದನು ಮುಗಿದು ಕರಯುಗವ. ಅಜ್ಞರು ನಾವು, ಅನುಭವ ಇಲ್ಲದವರು. ಹೆಚ್ಚು ಕಡಿಮೆ ಆಗಿರುತ್ತದೆ, ಅನ್ಯಥಾ ಭಾವಿಸದೆ ಲೋಪದೋಷಗಳನ್ನು ಮನ್ನಿಸಬೇಕು ಎಂದು ಕೈಮುಗಿದು ಬೇಡಿಕೊಂಡ ಧರ್ಮರಾಜ. ಒಬ್ಬೊಬ್ಬ ಋಷಿ ಮುನಿಗಳ ಬಳಿಗೂ ತಾನೇ ನಡೆದು ಹೋಗಿ ಧನ ಕನಕ ವಸ್ತ್ರಗಳನ್ನ, ಗೋವುಗಳನ್ನ ಇತ್ತು ಗೌರವಿಸುತ್ತಾನೆ. ಅಲ್ಲಿ ಬಂದಿದ್ದವರು ಎಂಥವರು? ಮಹಾಧ್ವರವನ್ನ ವೈದಿಕೋಕ್ತವಾಗಿ ಅದೇ ವಿಧಾನದಲ್ಲಿ ನಡೆಸಿಕೊಟ್ಟ ವ್ಯಾಸ, ಧೌಮ್ಯ, ವಸಿಷ್ಠ, ನಾರದ, ಸುಮಂತು, ಜೈಮಿನಿ, ಕಪಿಲ, ಪೈಲ, ಯಾಜ್ಞವಲ್ಕ್ಯ, ಕೌಶಿಕ